ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಹಲವಾರು ಬಾರಿ ಮಲೆನಾಡು ಭಾಗದಲ್ಲಿ ಸಮಸ್ಯೆಗಳ ಕುರಿತಾಗಿ ಮೊದಲು ಹೋರಾಟವನ್ನ ಕೈಗೆತ್ತಿಕೊಳ್ಳುವವರು ಇವರು. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿ ಶಿಕ್ಷಣ ಸಚಿವರಾಗಿ ಕೂಡ ಅತ್ಯಂತ ಹೆಚ್ಚಿನದಾಗಿ ಒಳ್ಳೆಯ ಕೆಲಸವನ್ನ ಕೂಡ ಮಾಡಿರುವಂತವರು. ಜೊತೆಗೆ ಮೈಸೂರು ಡಿವಿಷನ್ ನ ಬಿಲ್ಡಿಂಗ್ ಕಮಿಟಿಯ ಚೇರ್ಮನ್ ಕೂಡ ಆಗಿರುವಂತವರು. ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿಯ ರಾಜ್ಯ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸ್ತಾ, ಜೊತೆಗೆ ಕೆಪಿಸಿಸಿಯ ವಕ್ತಾರರಾಗಿಯೂ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಪಕ್ಷದ ಸಿದ್ಧಾಂತಗಳು, ಸರ್ಕಾರದ ವಿಚಾರಗಳನ್ನ ಜನರನ್ನ ತಲುಪಿಸುವ ನಿಟ್ಟಿನಲ್ಲಿ ಇವರು ಅತ್ಯಂತ ಒಳ್ಳೆಯ ಕೆಲಸವನ್ನ ಮಾಡ್ತಿರುವಂತಹ ಶ್ರೀಯುತ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರುವಂತಹ ಕಿಮ್ಮನೆ ರತ್ನಾಕರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಸರ್, ಮೊದಲನೇದಾಗಿ ಈಗ ರಾಜ್ಯ ಸರ್ಕಾರ, ನೀವು ಕಾಂಗ್ರೆಸ್ ಸರ್ಕಾರ ಹತ್ತತ್ರ 2 ವರ್ಷ 8 ತಿಂಗಳುಗಳೀಗ ಕಳೆದಿರುವಂತದ್ದು, ಇನ್ನೇನು 3 ವರ್ಷದ ಸಮೀಪದಲ್ಲಿ ಇರುವಂತದ್ದು. ಆದ್ರೆ ಶೃಂಗೇರಿ, ಇದು ನಿಮ್ಮ ಒಂದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ವಿರೋಧ ಪಕ್ಷವಾಗಿ ಈಗ ಕಾರ್ಯವನ್ನ ಮಾಡ್ತಿರುವಂತದ್ದು. ವಿರೋಧ ಪಕ್ಷವಾಗಿ ನಿಮ್ಮ ಒಂದು ಹೋರಾಟ, ನಿಮ್ಮ ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ಏನು ಇಲ್ಲಿರುವ ಶಾಸಕರ ಕೆಲವೊಂದು ವಿಚಾರಗಳ ವಿರುದ್ಧ ಹೋರಾಟವನ್ನು ಯಾವ ರೀತಿಯಾಗಿ ನಡೀತಾ ಇದೆ? ನಾನು ಕಳೆದ ಹೆಚ್ಚು ಕಡಿಮೆ 45-50 ವರ್ಷದಿಂದ ಸಕ್ರಿಯ ರಾಜಕೀಯದಲ್ಲೇ ತೊಡಸ್ಕೊಂಡಿದ್ದೀನಿ. 1977ನೇ ಇಸ್ವಿ 78ರಲ್ಲಿ ನಾನು ತಾಲೂಕು ಬೋರ್ಡ್ ಮೆಂಬರ್, ತೀರ್ಥಹಳ್ಳಿ ತಾಲೂಕು ಬೋರ್ಡಿನ ಮೆಂಬರ್. ಮತ್ತೆ 77ರಿಂದ ನಾನು ಲಾಯರ್ ಆಗಿ ಕೆಲಸ ಮಾಡಿದ್ದೀನಿ. 82ರಿಂದ ತೀರ್ಥಹಳ್ಳಿನಲ್ಲೇ ವಕೀಲಿ ವೃತ್ತಿನ ಕೆಲಸ ಮಾಡಿದ್ದೀನಿ. ಸುಮಾರು 2700 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಪಾದಯಾತ್ರೆಗಳನ್ನ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ನಾನು ನಮ್ಮ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ಮತ್ತು ಮಂತ್ರಿ ಆದಂಥ ಸಂದರ್ಭದಲ್ಲಿ, ಜಿಲ್ಲಾ ಮಂತ್ರಿ ಆದಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಒಂದಷ್ಟು ಪಾದಯಾತ್ರೆಗಳನ್ನು ಮಾಡಿದ್ದೀನಿ. ಮತ್ತು ಅದು ಬಳ್ಳಾರಿ ಟು ಬೆಂಗಳೂರು ಬಳ್ಳಾರಿ ಪಾದಯಾತ್ರೆ ಸಂಪೂರ್ಣವಾಗಿ ಮೊದಲನೇ ದಿನದಿಂದ ಕೊನೆವರೆಗೂ ಕೂಡ ನಾನು ಅದನ್ನ ಅದರೊಳಗೆ 300 ಕಿಲೋಮೀಟರ್ ಕೂಡ ನಾನು ಪಾದಯಾತ್ರೆ ಮಾಡಿದೆ. ಹೋರಾಟಗಳನ್ನ ಅವತ್ತಿನ ಘಟನೆಗಳ ಸಂಬಂಧಪಟ್ಟಂತೆ, ಅವತ್ತು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪಕ್ಷ ನಿರ್ದೇಶಿತ ಕಾರ್ಯಕ್ರಮಗಳು ಮತ್ತು ಇಲ್ಲಿ ಉದ್ಭವ ಆಗ್ತಕ್ಕಂಥ ಸಮಸ್ಯೆಗಳನ್ನು ಆಧರಿಸಿ ನ್ಯಾಯಯುತ ಬೇಡಿಕೆಗೆ ನಾನು ಎಲ್ಲ ರೀತಿಯ ಹೋರಾಟಗಳನ್ನ, ಉಪವಾಸ ಸತ್ಯಾಗ್ರಹ ಎಲ್ಲವೂ ಕೂಡ ನಾನು ಮಾಡಿದ್ದೇನೆ. ಮತ್ತು ಕಳೆದ ಹೆಚ್ಚು ಕಡಿಮೆ 35-40 ವರ್ಷದಿಂದ ಪಕ್ಷದ ಕಚೇರಿಯನ್ನ, ಮೊದಲು JDS ಅಲ್ಲಿದ್ದೆ, ಆ ನಂತರ 2004 ಮಾರ್ಚ್ 31 ನಾನು ಪಕ್ಷಕ್ಕೆ ಸೇರಿದೆ. ಅವತ್ತಿಂದ ಇಲ್ಲಿವರೆಗೆ ಪಕ್ಷದ ಕಚೇರಿಯನ್ನು ನಾನೇ ನಡೆಸ್ಕೊಂಬಂದಿದ್ದೀನಿ, ಅಟ್ ಮೈ ಕಾಸ್ಟ್. ನನ್ನ ವೆಚ್ಚದಲ್ಲೇ ಇಲ್ಲಿವರೆಗೂ ಕೂಡ ನಾನು ನಡೆಸ್ಕೊಂಬಂದಿದ್ದೀನಿ ಪಕ್ಷದ ಕಚೇರಿಯನ್ನು. ತೀರ್ಥಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿ, ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರದ ಕಚೇರಿಯನ್ನ ಕಳೆದ ಅಷ್ಟೂ ವರ್ಷಗಳಿಂದ, ಮೊದಲು ದಳದಲ್ಲಿ ಇದ್ದೆ. 2004ಕ್ಕೆ ನಾನು 21-22 ವರ್ಷಗಳಾಯ್ತು ಸಂಪೂರ್ಣವಾಗಿ ಅಲ್ಲಿಂದ ಇಲ್ಲಿವರೆಗೆ. ಅಲ್ಲಿ ಒಬ್ಬರು ವ್ಯಕ್ತಿಯನ್ನು ಕೂರಿಸಿ ಅವರಿಗೆ ಸಂಬಳ ಕೊಡೋದ್ರಿಂದ ಹಿಡಿದು 7-8 ಪತ್ರಿಕೆಗಳು ಬರ್ತವೆ, ಎಲ್ಲ ವೆಚ್ಚಗಳನ್ನು ನಾನೇ ಭರಿಸ್ತೇನೆ. ಯಾರಿಂದನೂ ನಾನು ಸಂಗ್ರಹಣ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಿಮ್ಮನೆ ರತ್ನಾಕರ್ ಅವರು ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಮೊನ್ನೆ ನಡೆದಂತ ಒಂದು ಹೋರಾಟ, ನಿಮ್ಮ ಒಂದು ಉಪವಾಸ ಸತ್ಯಾಗ್ರಹ ರಾಜ್ಯ ಮಟ್ಟದಲ್ಲೂ ಕೂಡ ಅದು ಸುದ್ದಿ ಆಗತ್ತೆ. ತೀರ್ಥಹಳ್ಳಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ನೀವು ಹೋರಾಟವನ್ನ ಮಾಡ್ತೀರಾ, ಬೆಳಗಿಂದ ಸಂಜೆ ತನಕ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀರಾ. ಈ ಒಂದು ಹೋರಾಟದ ಪ್ರಮುಖ ಉದ್ದೇಶ ಏನು? ನಮ್ಮ KPCC ಅಧ್ಯಕ್ಷರ ಮೂಲಕ ಒಂದು ನಮಗೆ ನಿರ್ದೇಶನ ಇತ್ತು. 15, 16, 17 ಹಾಗೆ ಒಂದು ಉಪವಾಸ ಸತ್ಯಾಗ್ರಹ ಮಾಡಬೇಕು ತಾಲೂಕು ಕೇಂದ್ರಗಳಲ್ಲಿ, ಅವರವ್ರ ಕ್ಷೇತ್ರದಲ್ಲಿ ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಒಂದು ನಿರ್ದೇಶನ ಇತ್ತು ನಮಗೆ. 17ನೇ ತಾರೀಕು ನನಗೆ ಮಾಹಿತಿ ಸಿಕ್ತು. 15 ಗೌರ್ಮೆಂಟ್ ಹಾಲಿಡೇ ಇತ್ತು. 16ಕ್ಕೆ 17 ನನಗೆ ಬೇರೆ ಕಾರ್ಯಕ್ರಮ ಇತ್ತು. 16ಕ್ಕೆ ನಾವು ಹಮ್ಮಿಕೊಂಡು ಅದನ್ನು ಯಶಸ್ವಿಯಾಗಿ ಒಳ್ಳೆ ರೀತಿಯಲ್ಲಿ ನಡೆಸಿದ್ದೇವೆ. ಅಂದ್ರೆ ಏನು, ಕಾಂಗ್ರೆಸ್ ಶಾಸಕರು ಯಾವ ಒಂದು ಕ್ಷೇತ್ರದಲ್ಲಿ ಇರಲ್ವಾ ಅಲ್ಲಿ ಹೋರಾಟ ನಡೆದಿದೆ ಏನು? ಇಲ್ಲ, ಎಲ್ಲ ಕಡೆಗೂ ನಿರ್ದೇಶಿತ ಎಲ್ಲರಿಗೂ ಮಾಡಿದ್ದಾರೆ. ಶಿವಮೊಗ್ಗದ ಹೆಚ್ಚು ಕಡಿಮೆ 7 ಕ್ಷೇತ್ರ ಇದೆ, 5 ಕ್ಷೇತ್ರದಲ್ಲೂ ಕೂಡ ಮಾಡಿದ್ದಾರೆ. ಯಾವುದೋ 2 ಕ್ಷೇತ್ರದಲ್ಲಿ ಮಾಡಿಲ್ಲ, ಗೊತ್ತಿಲ್ಲ ನಮ್ಗೆ ಯಾವ್ದಂತ, ಬಟ್ 5 ಕ್ಷೇತ್ರದಲ್ಲಿ ಮಾಡಿದ್ದಾರೆ. ನನಗೆ ಮಾಹಿತಿ ಇದ್ದಂತೆ ಎಲ್ಲ ಮಾಡಿದ್ದಾರೆ. ಅದು ಉದ್ದೇಶ ಏನು ಅಂತ ಹೇಳಿದ್ರೆ, ಮನ್ರೇಗಾ, ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ನಾನು ಆ ಒಂದು ಕ್ವಶನ್ ತಗೊಳ್ಬೇಕಂತ ಅನ್ಕೊಂಡಿದ್ದೆ. ಆ ಕಾರಣಕ್ಕಾಗಿ ಅದು ನಾವು ಮಾಡಿರ್ತಕ್ಕಂಥದ್ದು. ಅದು ಆ ಸಂದರ್ಭದಲ್ಲಿ ಆ ಎಲ್ಲ ವಿಚಾರಗಳನ್ನು ನಾನು ಪ್ರಕಟ ಮಾಡಿದ್ದೇನೆ.
Okay. ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದು ಈಗ ದೊಡ್ಡ ಮಟ್ಟದಲ್ಲಿ, ಇದು ಕೇವಲ ಕರ್ನಾಟಕ, ಇಡೀ ದೇಶಾದ್ಯಂತ ಈಗ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತಹ ಒಂದು ಇಶ್ಯೂ ಆಗಿರುವಂತದ್ದು. ಹೌದು, ಹೌದು. ಇದು ಯಾಕೆ ಈ ರೀತಿಯಾದ ಒಂದು ಘಟನೆಗೆ ಸಾಕ್ಷಿ ಆಗ್ತಾ ಇದೆ? ಘಟನೆಗೆ ಅಂತ ಹೇಳಿದ್ರೆ ನಾನು ಹೇಳ್ತಕ್ಕಂಥದ್ದು, ಈ ಮಹಾತ್ಮ ಗಾಂಧೀಜಿ ಒಂದು ಹೆಚ್ಚು ಕಡಿಮೆ ಈ ದೇಶದ ಅಸ್ಮಿತೆ ಇದ್ದಾಗ. ಹೌದು. ಮಹಾತ್ಮ ಗಾಂಧೀಜಿ ವ್ಯಕ್ತಿತ್ವ ಏನಿದೆ, ನೀವು ಇತಿಹಾಸವನ್ನು ತೆಗೆದು ನೋಡಿದ್ರೆ 2000 ವರ್ಷಗಳಿಂದ ಈಚೆ ಮಹಾತ್ಮ ಗಾಂಧೀಜಿಗೆ ಪರ್ಯಾಯವಾಗಿ ಒಂದು ವ್ಯಕ್ತಿ ನೀವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ 78 ವರ್ಷ ಈ ರೀತಿ ಬದುಕಿ ಬಾಳಿದ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಸಿಗೋದಿಲ್ಲ. ಎಲ್ಲೂ ಕೂಡ ವಿಶ್ವದಾದ್ಯಂತ ಎಲ್ಲೂ ಕೂಡ ಸಿಗಲ್ಲ. ವಿಶ್ವಾದ್ಯಂತ ಎಲ್ಲೂ ಕೂಡ ಸಿಗಲ್ಲ. ಆ ಕಾರಣಕ್ಕಾಗಿ ಈ ಪ್ರಪಂಚದ ಬಹುಭಾಗ ಎಲ್ಲ ದೇಶಗಳಲ್ಲಿ ಗಾಂಧೀಜಿಯ ವಿಚಾರಧಾರೆಗಳನ್ನ, ಗಾಂಧಿಯ ಅಧ್ಯಯನ ಕೇಂದ್ರಗಳನ್ನ, ಗಾಂಧಿಯ ಸ್ಟ್ಯಾಚ್ಯೂಗಳನ್ನ ಎಲ್ಲ ಕಡೆ ಹಾಕಿದ್ದಾರೆ. ಹೌದು. ಬಹುತೇಕ ಈ ಪ್ರಪಂಚದ ಒಟ್ಟು ರೆಕಗ್ನೈಸ್ಡ್ ಇಂಡಿಪೆಂಡೆಂಟ್ ಕಂಟ್ರೀಸ್ ಏನಿದಾವೆ, ಮುಕ್ಕಾಲು ಭಾಗ ದೇಶಗಳಲ್ಲಿ ಅಧ್ಯಯನ ಕೇಂದ್ರಗಳಿದಾವೆ. ಚೈನಾದಲ್ಲಿ LKG ಇಂದ ಮೇಲ್ಗಡೆವರೆಗೂ ಕೂಡ PhD ಮಾಡ್ತಕ್ಕಂಥ ಅವಕಾಶ ನಿರ್ಮಾಣ ಮಾಡಿದ್ದಾರೆ. ಗಾಂಧಿ ಪ್ರತಿಪಾದನೆ ಮಾಡಿರ್ತಕ್ಕಂಥ ಅಹಿಂಸೆ, ಪಾದಯಾತ್ರೆಗಳು, ಧರಣಿ ಸತ್ಯಾಗ್ರಹ ಮತ್ತು ಅಹಿಂಸೆ, ಸತ್ಯ, ಇವೆಲ್ಲವೂ ಕೂಡ, ಮತ್ತು ಇದರೊಳಗೆ ಹಿಂದೂ ಧರ್ಮವನ್ನ ಉಳಿಸ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಪ್ರಾಮುಖ್ಯತೆ ಯಾವ್ದಕ್ಕೆ ಕೊಟ್ರು ಅಂತ ಹೇಳಿದ್ರೆ, ಮನುಷ್ಯತ್ವ ಮತ್ತು ಮಾನವೀಯತೆಗೆ ಮೊದಲನೇ ಆದ್ಯತೆ. ಕರೆಕ್ಟ್. ಎಲ್ಲಿ ಅಸ್ಪೃಶ್ಯತೆ ಇದೆ, ಆ ಧರ್ಮನೇ ಅಲ್ಲ ಅಂತ ಹೇಳಿದ್ರು. ಬಹುಶಃ ಅದು ಸ್ವಲ್ಪ ನಮ್ಮ ಭಾರತೀಯ ಜನತಾ ಪಾರ್ಟಿಯವರಿಗೆ ನೋವಿನ ಸಂಗತಿ ಅಂತ ಕಾಣಿಸುತ್ತೆ. ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ ಇರಬೇಕು ಅಂತ ಹೋರಾಟ ಮಾಡ್ತಕ್ಕಂಥವ್ರು, ಜಾತಿ ವ್ಯವಸ್ಥೆ, ಹಿಂದೂ ಧರ್ಮ ಉಳಿಬೇಕು, ಜಾತಿ ವ್ಯವಸ್ಥೆ ಇರಬಾರ್ದು ಅಂತಕ್ಕಂಥ ಒಂದು ಇದಿದೆ. ಎಲ್ಲರೂ ಅವರವರ ಧರ್ಮ ಪರಿಪಾಲನೆ ಮಾಡ್ಕೊಂಡು ಹೋಗಿ, ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಸಮಾನ ಅವಕಾಶ ಇದೆ ಸಂವಿಧಾನದಲ್ಲಿ, ಮಾಡ್ಕೊಂಡು ಹೋಗ್ಬೇಕು ಅಂತದ್ದಿದೆ. ಅದಕ್ಕೆ ಪೂರಕವಾಗಿ ಇದರೊಳಗೆ ಗಾಂಧೀಜಿ ಹೆಸರು ತೆಗಿಬೇಕು ಅಂತ ಮೋದಿಯವರಿಗೆ ಯಾಕೆ ಬಂತು ಅಥವಾ BJP-ಯವರಿಗೆ ಯಾಕೆ ಬಂತು ಅನ್ನೋದನ್ನ ಅವ್ರು ಹೇಳಬೇಕು, ಕಾರಣಗಳನ್ನು ಕೊಡಬೇಕು. ನಾನು ಹೇಳೋದೇನಂತ ಹೇಳಿದ್ರೆ, ಗಾಂಧಿ ಹೆಸರು ಯಾತಕ್ಕೆ ಗ್ರಾಮೀಣ ಆ ಮನ್ರೇಗಾಗೆ ಇಟ್ರು ಅಂತ ಹೇಳಿದ್ರೆ, ಈ ದೇಶದಲ್ಲಿ 2 ಲಕ್ಷದಿಂದ 3 ಲಕ್ಷದವರೆಗೆ ಗ್ರಾಮ ಪಂಚಾಯತಿಗಳಿದಾವೆ. ಕರೆಕ್ಟ್. ಗ್ರಾಮ ರಾಜ್ಯ ಅಂತಕ್ಕಂಥ ಕಲ್ಪನೆ ಏನಿದೆ, ಆ ಗ್ರಾಮ ರಾಜ್ಯ ಅನ್ನೋ ಕಲ್ಪನೆ ರಾಮರಾಜ್ಯಕ್ಕೆ ಅವರು ಹೋಲಿಸಿ ಮಾಡೋದೇನಂದ್ರೆ, ಪ್ರತಿ ಗ್ರಾಮದಲ್ಲಿ ಪ್ರತಿಯೊಂದು ದುಡಿಮೆ ಮಾಡ್ತಕ್ಕಂಥವನಿಗೂ ಕೂಡ ಅಲ್ಲೇ ಬದುಕ್ತಕ್ಕಂಥ ಸ್ವಾತಂತ್ರ್ಯ ಇರಬೇಕು, ಅಲ್ಲಿ ಅವನಿಗೆ ಕೆಲಸ ಸಿಗುವಂತ ಇರಬೇಕು ಅಂತಕ್ಕಂಥದ್ದು ಅವರ ಆಲೋಚನಾ ಕ್ರಮ. ಸ್ವತಂತ್ರವಾಗಿ ಬದುಕ್ತಕ್ಕಂಥ, ಅಹಿಂಸಾತ್ಮಕವಾಗಿ ಮನುಷ್ಯತ್ವ ಮಾನವೀಯತೆ ಆಧಾರದ ಮೇಲೆ ಎಲ್ಲ ದುಡಿಯೋ ಕೈಗಳಿಗೂ ಉದ್ಯೋಗ ಕೊಡಬೇಕು. ಕರೆಕ್ಟ್ ಅನ್ನೋದು ಮೂಲ ಉದ್ದೇಶ. ಆ ಮೂಲ ಉದ್ದೇಶನ ಪರಿಪಾಲನೆ ಮಾಡೋದಕ್ಕಾಗಿ ಮನ್ರೇಗಾ ತಂದಿರೋದು. ಈಗ ಮನ್ರೇಗಾದಲ್ಲಿ ಬಂದಂತ ಹಣ ಏನಿದೆ, 2004-05 ಮನಮೋಹನ್ ಸಿಂಗ್ ಅವರ UPA ಸರ್ಕಾರ ಇಂಪ್ಲಿಮೆಂಟ್ ಮಾಡಿದಾಗ 76,000 ಕೋಟಿ ನಿಗದಿ ಮಾಡಿತ್ತು. ಒಂದು ಗ್ರಾಮ ಪಂಚಾಯತಿಗೆ 5 ಕೋಟಿಯಿಂದ 10 ಕೋಟಿವರೆಗೂ ಕೂಡ ಅವಕಾಶ ಇತ್ತು ಅಭಿವೃದ್ಧಿ ಕಾಮಗಾರಿಗಳು ತಗೊಳ್ಳೋದಕ್ಕೆ. ನಿಮ್ಮ ಜಮೀನಿಗೆ ನೀವೇ ಕೆಲಸ ಮಾಡಿ ನೀವು ತಗೊಳ್ಳೋದು. ಅಂದ್ರೆ ಏನಂದ್ರೆ, ಅದರ ಮೂಲ ಉದ್ದೇಶ ಏನಂದ್ರೆ, ಒಂದು, ಆ ಹಣ ಗ್ರಾಮ ಪಂಚಾಯತಿಗಳಿಗೆ ಹೋಗ್ಬೇಕು, ಗ್ರಾಮ ಪಂಚಾಯತಿಯೇ ಅದನ್ನ ಅನುಷ್ಠಾನ ಮಾಡಬೇಕು. ಆ ಹಣ ಅಲ್ಲಿಗೇನು ಹೋಗುತ್ತೆ, ಅದು ಸಂತೆಗೆ ಹೋಗುತ್ತೆ. ಸಂತೆಗೆ ಹೋಗಿದ್ದು ಔಷಧಿಗೆ ಹೋಗ್ಬೋದು. ಒಬ್ಬ ಬಡ ಕೂಲಿ ಕಾರ್ಮಿಕನಿಗೆ ಕೆಲವರಿಗೆ ಸ್ವಲ್ಪ ಜಮೀನು ಇರುತ್ತೆ, 6 ತಿಂಗಳಿಗೆ ನಿಭಾಯಿಸುವಂತ ಜಮೀನು ಇರುತ್ತೆ ಅವರಿಗೆ. ಇನ್ನು 6 ತಿಂಗಳು ನಿರುದ್ಯೋಗ ಆಗುತ್ತೆ. ಕೆಲವರಿಗೆ ಸ್ವಲ್ಪ ಜಮೀನು ಇರುತ್ತೆ, ಆದಾಯ 9 ತಿಂಗಳು ಬರುತ್ತೆ, ಇನ್ನು 3 ತಿಂಗಳು ನಿರುದ್ಯೋಗ ಇರುತ್ತೆ. ಕೆಲವರಿಗೆ ಜಮೀನೇ ಇಲ್ಲದೆ ಇರೋರು ಇರ್ತಾರೆ. ಅಂದ್ರೆ ಒಟ್ಟಾರೆ ನಾವು ನೋಡಿದರೆ ಒಂದು ಸ್ವಾವಲಂಬನೆಯ ಬದುಕನ್ನ ಕಟ್ಕೊಳ್ಳೋದಕ್ಕೆ ಯೋಜನೆ ಒಂದು. ಮತ್ತೆ ಹಣ ಯಾವಾಗ್ಲೂ ಕೂಡ ಪೇಟೆಲ್ಲೇ ಓಡಾಡಬಾರ್ದು, ಗ್ರಾಮೀಣ ಬದುಕಿಗೆ ಹೋಗ್ಬೇಕು. ಅಲ್ಲಿ ಸ್ವತ್ತನ್ನ ಅಭಿವೃದ್ಧಿ ಪಡಿಸೋದು, ಭಾರತದ ಸ್ವತ್ತನ್ನ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಪಡಿಸೋದು, ಮತ್ತು ಅಲ್ಲಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡೋದು. ನಿರುದ್ಯೋಗಿಗಳಿಗೆ ಕೆಲಸ ಇಲ್ಲ ಅಂತ ಹೇಳಿ ಪಟ್ಟಣಕ್ಕೆ ಹೋಗಿ ಒಂದು ಹೊಸ ಸ್ಲಮ್ ತಯಾರು ಮಾಡ್ತಕ್ಕಂಥದ್ದು, ಹೊಸ ಕ್ರಿಮಿನಲ್ ಆಕ್ಟಿವಿಟೀಸಿಗೆ ಎಲ್ಲೂ ಕೆಲಸ ಸಿಗದೆ ಇದ್ರೆ ಒಬ್ಬ ಕ್ರಿಮಿನಲ್ ಆಗಿ ಪರಿವರ್ತನೆ ಆಗೋದನ್ನ ಅವಾಯ್ಡ್ ಮಾಡೋದು, ಇವೆಲ್ಲವೂ ಕೂಡ ಮೂಲ ಉದ್ದೇಶ. ಸಂತೆಗೆ ಹೋಗಿದ್ದ ದುಡ್ಡು ಮತ್ತೆ ಸರ್ಕಾರಕ್ಕೆ ಸಿಗುತ್ತದು. ಕರೆಕ್ಟ್. ಹೌದು.
ಇದು ಎಲ್ಲ ಈಗ ಮಾಡಿರ್ತಕ್ಕಂಥದ್ದು ಏನಿದೆ ಇದು ಇನಾಕ್ಟ್ಮೆಂಟ್ ಅಲ್ಲ, ಇದೊಂದು ಕಾರ್ಯಕ್ರಮ ಅಷ್ಟೇ. 16 ಕಾರ್ಯಕ್ರಮದಲ್ಲಿ ಇದೊಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿಗೆ ಅಧಿಕಾರನೇ ಇಲ್ಲ. ಈಗ ತಂದಿರ್ತಕ್ಕಂಥದ್ದು ಏನಿದೆ ಇದು ಮೊನ್ನೆನೆ ಇನಾಕ್ಟ್ಮೆಂಟ್ ರದ್ದು ಮಾಡಿ. ಎಲ್ಲೂ ಒಂದ್ ಕಡೆ ನೋಡಿದ್ರೆ ಈ ಒಂದು ಗ್ರಾಮ ಮಟ್ಟದಲ್ಲಿ ಇದ್ದಂತ ಒಂದು ಆಡಳಿತ ಅಥವಾ ಗ್ರಾಮ ಪಂಚಾಯತಿಯಿಂದ ಅವ್ರಿಗೆ ಹೋಗ್ತಾ ಇತ್ತು. ಈ ಒಂದು ವ್ಯವಸ್ಥೆ ಅಂದ್ರೆ ಗ್ರಾಮೀಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮೊಟಕುಗೊಳಿಸುವ ಒಂದು ಪ್ರಯತ್ನನ, ಅಧಿಕಾರ ವಿಕೇಂದ್ರೀಕರಣ ಕಿತ್ತುಕೊಂಡು ಕೇಂದ್ರೀಕರಣ ಮಾಡ್ತಕ್ಕಂಥದ್ದು. ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳುತ್ತೆ ಅದನ್ನ ಮಾಡ್ಬೇಕು. ಜೊತೆಗೆ ಆಗ ನಡೆಸ್ತಕ್ಕಂಥದ್ರೊಳಗೆ ಸಂಪೂರ್ಣ ಕೇಂದ್ರ ಸರ್ಕಾರದ್ದೇ ಹಣ. ಈಗ ಅವರು 60-40 ಅಂತಂದೆ. ಈಗ ಆಕ್ಚುಲಿ ರಾಜ್ಯ ಸರ್ಕಾರಗಳು ಯಾವ್ಯಾವ್ದು ವಿರೋಧ ಪಕ್ಷಗಳಿದ್ದಾವೆ ಆ ಎಲ್ಲ ವಿರೋಧ ಪಕ್ಷ ರಾಜಕೀಯ ಸರ್ಕಾರಗಳಿಗೆ ಹಣ ಕೊಡೋದನ್ನೇ ಕಟ್ ಮಾಡ್ತಾ ಇದ್ದಾರೆ. GST ಅಲ್ಲಿ ಕಟ್ ಮಾಡಿದ್ರು. ಪ್ರತಿಯೊಂದ್ರೊಳಗೂ ಕೂಡ ಏನೇನು ಆರ್ಥಿಕ ನೀತಿಯನ್ನು ಅವ್ರೇನು ಡಿಕ್ಲೇರ್ ಮಾಡಿದ್ರು ಆ ರೀತಿ ಹಣನ ಕೊಡ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಈ ಸರ್ಕಾರಗಳನ್ನ ಸದೆ ಬಡಿಬೇಕು ಅಂತಕ್ಕಂಥ ಆಲೋಚನಾ ಕ್ರಮ. ಆದ್ರಿಂದ ಇದನ್ನ ಒಂದ್ ಹಂತದಲ್ಲಿ ಏನ್ ಮಾಡ್ಲಿಲ್ಲ. ಅವ್ರು 14ನೇ ಇಸ್ವಿಯಲ್ಲಿ ಬಂದ ನಂತರ ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷನೂ 10,000-15,000 ಕಡಿಮೆ ಮಾಡ್ತಾ ಬಂದಿದ್ದಾರೆ. ನಿಮ್ಗೆ ಮಾಹಿತಿಗಾಗಿ ಅಂದ್ರೆ 2004-05ರಲ್ಲಿ $1ಗೆ 48 ರೂಪಾಯಿ ಇತ್ತು. $1. ಈಗ $100 ಆಗಿದೆ. 99.84 ಇದೆ. ಅಂದ್ರೆ ಹೆಚ್ಚು ಕಡಿಮೆ $100 ಇಟ್ಕೊಳ್ಳಿ. 74,000 ಅವತ್ತಿನ ವ್ಯಾಲ್ಯೂ ಇವತ್ತಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇವತ್ತು 1.5-2 ಲಕ್ಷ ಕೋಟಿ ಆಗುತ್ತೆ. 1.5-2 ಲಕ್ಷ ಕೋಟಿ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ತಲುಪಿದ್ರೆ ಅಲ್ಲಿ ನಿರುದ್ಯೋಗದ ಸಮಸ್ಯೆ, ಅಲ್ಲಿರ್ತಕ್ಕಂಥ ಇನ್ಸ್ಟೆಬಿಲಿಟಿ, SLC ಪಾಸ್ ಆಗಿರ್ತಾನೆ, ಮುಂದಕ್ಕೆ ಓದಕ್ಕಾಗಲ್ಲ, ಮನೇಲಿ ತಂದೆ ತಾಯಿ ನೋಡ್ಕೋಬೇಕು, ಹೊರಗಡೆ ಹೋಗಿ ಉದ್ಯೋಗ ಸಿಗೋದಿಲ್ಲ. ಇವರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಉದ್ಯೋಗನೂ ನಿರ್ಮಾಣ ಮಾಡ್ಲಿಲ್ಲ. ಇಲ್ಲಿ ಇರ್ತಕ್ಕಂಥ ಏನು ಹಣ ಇತ್ತು ಅದನ್ನು ಮಾಡ್ಲಿಲ್ಲ. ಅದ್ರ ಜೊತೆಗೆ ಏನ್ ಮಾಡಿದ್ದಾರೆ ಅಂದ್ರೆ ನನ್ನೆಂದ್ರು ಇವರ ನಡೆ ಮುಂದೊಂದ್ ದಿನ ಈ ಭಾರತವನ್ನ ಇನ್ನೊಂದು 10-15 ರಾಷ್ಟ್ರ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ. ಅಲ್ಲ, ಯಾಕೋ ನೋಡಿದ್ರೆ ಈ ಅಧಿಕಾರಗಳೆಲ್ಲವೂ ಕೂಡ ಒಂದೇ ಕಡೆ ಕೇಂದ್ರೀಕರಣ ಆಗ್ಬಿಟ್ರೆ ಅದು ಒಂದ್ ರೀತಿ ಪ್ರಜಾಪ್ರಭುತ್ವಕ್ಕೆ ವಿರೋಧ ಆಗಲ್ವಾ? ಪ್ರಜಾಪ್ರಭುತ್ವಕ್ಕೆ ವಿರೋಧ ಮಾತ್ರ ಅಲ್ಲ, ದೇಶ ವಿಭಜನೆಗೆ ಕಾರಣ ಆಗುತ್ತೆ. ಏನಾಗುತ್ತೆ ಅಂದ್ರೆ ಇವ್ರು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅನ್ನೋದಾದ್ರೆ ನೆಕ್ಸ್ಟ್ ಏನಾಗುತ್ತೆ, ಇವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು, ಮೋದಿ ಸರ್ಕಾರದವರು ಹಸಿವಿಗೆ ಪ್ರಾಮುಖ್ಯತೆ ಕೊಡ್ಬೇಕು, ಅಕ್ಷರಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಉದ್ಯೋಗ ಆರೋಗ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಉದ್ಯೋಗ ನಿರ್ಮಾಣ ಸೃಷ್ಟಿ ಇದೆಯಲ್ಲ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗಿತ್ತು. ಇವರು ಆಲ್ ಇಂಡಿಯಾ ಲೆವೆಲ್ ಇಂಟರ್ವ್ಯೂನಲ್ಲಿ ಮಾತಾಡ್ತಾರೆ, ಒಬ್ಬರನ್ನೇ ಕೂರಿಸ್ಕೊಂಡು. ನನಗೆ ಅವ್ರಿಗೆ ಗೊತ್ತಿದ್ದಂಗೆ 1982ನೇ ವರ್ಷದಲ್ಲಿ ಗಾಂಧಿ ಪಿಕ್ಚರ್ ಬಂದ ಮೇಲೆ ಗಾಂಧಿ ಯಾರು ಅಂತ ಗೊತ್ತಾಯ್ತು ಅಂತ. ಕರೆಕ್ಟ್. ಇವ್ರು ಪ್ರಧಾನಮಂತ್ರಿ ಆಗಿದ್ದು ಕರೆಕ್ಟ್ ನೆನಪಿದೆಯಾ ಅವರಿಗೆ? ನಾನು ಹೇಳೋದು ಎಷ್ಟು ದೇಶಗಳಿಗೆ ಹೋಗಿದ್ದಾರೆ, ಯಾವ ದೇಶಕ್ಕೆ ಹೋದ್ರು ಅವ್ರು ಗಾಂಧಿ ಕೇಳ್ತಾರೆ, ಯಾವ ದೇಶದಲ್ಲಿ ಹೋದ್ರು ಗಾಂಧಿ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಬಂದು ಮಾತಾಡ್ತಾರೆ 82ನೇ ಇಸ್ವಿನಲ್ಲಿ ಗಾಂಧಿ ಪಿಕ್ಚರ್ ಬಂದ ಮೇಲೆ ಗಾಂಧಿ ಗೊತ್ತಾಯ್ತು ಅಂತ. ಈಗ ಅವ್ರಿಗೆ ಅನ್ಎಜುಕೇಟೆಡ್ ಅಂತ ಹೇಳ್ಬೇಕೋ, ಎಜುಕೇಟೆಡ್ ಅಂತ ಹೇಳ್ಬೇಕೋ, ಅಥವಾ ಉದ್ದೇಶಪೂರ್ವಕವಾಗಿ ಗಾಂಧಿಯನ್ನ ಈ ದೇಶದಿಂದ ಚಿಂತನೆಗಳನ್ನು ಹೊರಗಾಕಬೇಕು. ಈಗಿನ ಬೆಳವಣಿಗೆಗಳು ಕೆಲವೊಂದು ನೋಡಿದ್ರೆ ಬಹುಶಃ ಅದೇ ರೀತಿ ಕಂಡು ಬರುತ್ತೆ. ಆದ್ರಿಂದ ನಾನು ಹೇಳೋದು ಏನಂದ್ರೆ ಮತ್ತೆ ಅದನ್ನ ಕೈ ಬಿಡಬೇಕು ಅವರು. ನಾನು ಹೇಳೋದು ಏನಂದ್ರೆ ಈಗ ನೀವು ಸುಮ್ಮನೆ ನೋಡ್ತಾ ಇದ್ದೀರಿ, ನೀವು ಮೀಡಿಯಾದಲ್ಲಿ ಅನೇಕ ವರ್ಷಗಳಿಂದ ಅತ್ಯುತ್ತಮವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಆಫ್ಘಾನಿಸ್ತಾನ ಏನಾಯ್ತು, ಬೆಲೂಚಿಸ್ತಾನ್ ಏನಾಯ್ತು, ಬಾಂಗ್ಲಾ ಏನಾಯ್ತು, ಪಾಕಿಸ್ತಾನ ಏನಾಗ್ತಾ ಇದೆ, ಇವತ್ತು ಇರಾನ್ ಏನಾಗ್ತಿದೆ, ಇರಾಕ್ ಏನಾಗ್ತಿದೆ. ಜಾತಿ ಧರ್ಮದ ಮೇಲೆ ಜನರನ್ನ ಎತ್ಕಟ್ಟಕ್ಕೆ ಹೋದ್ರೆ ಮುಂದೊಂದು ದಿನ ಇವರು ಈ ದೇಶ ಅದನ್ನ ಅನಿವಾರ್ಯವಾಗಿ ಫೇಸ್ ಮಾಡ್ಬೇಕಾಗತ್ತೆ. ಇವರು ಜಾತಿ ಧರ್ಮನ ಸೈಡಿಗೆ ಇಡಬೇಕು. ಈಗ ನಾನು ಹೇಳ್ತಕ್ಕಂಥದ್ದು, ಈಗ ಎಂಥದ್ದು ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದಾರೆ. 5,000 ವರ್ಷದಿಂದ ಹಿಂದೂ ಧರ್ಮ ಇದೆಯಪ್ಪ. RSS ಇಲ್ದಿದ್ದಾಗ, ಪ್ರಧಾನಿ ಮೋದಿ ಇಲ್ದಿದ್ದಾಗ, ಈ ವಿಜೇಂದ್ರ ಇಲ್ದಿದ್ದಾಗ ಹಿಂದೂ ಧರ್ಮ ಇರ್ಲಿಲ್ವಾ? ಇವರೇ ಉಳಿಸಿದ್ದ. 5,000 ವರ್ಷದಿಂದ ಹಿಂದೂ ಧರ್ಮ ಇದೆಯಲ್ಲ, ವೇದ ಉಪನಿಷತ್ತು ಇದೆ, ನನ್ನ ಹತ್ರ ಇದೆ ಪುಸ್ತಕ. ವೇದ 5,000 ವರ್ಷ ಇವರ ಉಳಿಸಿದ್ದು. ಈ 100 ವರ್ಷದಿಂದ ಈಗ ಈ ಬಾಬ್ರಿ ಮಸೀದಿ ಕೆಡದ ತಕ್ಷಣ ಹಿಂದೂ ಧರ್ಮ ಉಳಿಯುತ್ತಾ? ಹಿಂದೂ ಧರ್ಮ ಮತ್ತು ಜಾತಿ ಏನಿದೆ ಅದು ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ಮಠ ಮಂದಿರಗಳಿದ್ದಾವೆ.
ಯಾರ್ಯಾರಿಗೆ ಅವರಿಗೆ ಇದು ಪರಿಪಾಲನೆ ಮಾಡಬೇಕು ಅಂತ ಇದ್ರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಮನೆಯಲ್ಲೇ ಮಾಡ್ಬೋದು. ಅದನ್ನ ರಸ್ತೆಗೆ ತಂದು ಇಳಿಸಿ ಮಾಡ್ಬೇಕಾದ ಅಗತ್ಯ ಏನಿಲ್ಲ. ಯಾವುದೇ ಧರ್ಮ ಆದ್ರೂ ಕೂಡ ಈ ರೀತಿಯಾದ ಒಂದು ಪ್ರಚೋದನೆ ಕೊಟ್ಬಿಟ್ರೆ, ಮತ್ತು ಭಾವನೆಗಳು ಪ್ರಶ್ನೆ ಇರುತ್ತಲ್ಲ, ಇದು ಯಾವಾಗಲೂ ಕೂಡ ನಾನು ಹೇಳೋದು, ಇವು ಬಹುಸಂಖ್ಯಾತರು, ನಾವು ಹಿಂದೂಗಳು ಬಹುಸಂಖ್ಯಾತರು ಅಂತ ಹೇಳ್ತಾರೆ. ಹಿಂದೂಗಳ ಬಹುಸಂಖ್ಯಾತ ವರ್ಗದಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ ಹಿಂದೂಗಳ ಧರ್ಮದಲ್ಲಿ? SC ST. ಅವ್ರಿಗೆ ಏನ್ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಇವರು? ಈಗ ಈ ದೇಶದ 114 ಕೋಟಿ ಜನ ದಲಿತ ಸಮಾಜದವರು ಇದ್ದಾರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಇದ್ದಾರೆ. ಭಾರತೀಯ ಜನಸಂಘದ್ದು, ಭಾರತೀಯ ಜನತಾ ಪಾರ್ಟಿದು, RSS ಇಂದು ಆ ಪರಿಶಿಷ್ಟ ಜಾತಿ ಮತ್ತು ಸಂಘ ಪಂಗಡದವರಿಗೆ ವಿಶೇಷವಾದ ಕಾರ್ಯಕ್ರಮವನ್ನ ಅವ್ರು ಯಾವ ಪುಸ್ತಕದಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಹೇಳಿ. ನಾನು ಸಾರ್ವಜನಿಕ ಜೀವನದಿಂದನೇ ಹಿಂದಕ್ಕೆ ಹೋಗ್ಬಿಡ್ತೇನೆ. ಲೆಟ್ ದ ಡಿಕ್ಲೇರ್ ಅಂದ್ರೆ ಹಿಂದೂ ಧರ್ಮದಲ್ಲಿ ನಾವೆಲ್ಲ ಒಂದೇ ಅನ್ನೋದನ್ನ ರಸ್ತೆಯಲ್ಲಿ ಹೋಗೋದ್ರ ಬದಲಿಗೆ ಇವ್ರ ಕಾರ್ಯಕ್ರಮದಲ್ಲಿ ಏನು ಅನುಷ್ಠಾನ ಮಾಡ್ತಿದ್ದಾರೆ ಹೇಳಿ. ಈಗ ಗಾಂಧಿ ಹೋರಾಟ ಮಾಡಿದ, ಅಂಬೇಡ್ಕರ್ ಹೋರಾಟ ಮಾಡಿದ, ಕಾಂಗ್ರೆಸ್ ಹೋರಾಟ ಮಾಡಿದೆ, ಲೋಹಿಯಾ ಹೋರಾಟ ಮಾಡಿದ್ದಾರೆ, ಕಾಂಗ್ರೆಸ್ ಹೋರಾಟ ಮಾಡಿದೆ. ಇವರೆಲ್ಲರೂ ಕೂಡ ಹಿಂದೂ ಎಲ್ಲ ಒಂದೇ ಅನ್ನೋದಕ್ಕೆ ಕಾರ್ಯಕ್ರಮ ರೂಪಿಸಿದ್ದಾರೆ, ಜಾತಿ ವಿನಾಶ ಕಾರ್ಯಕ್ರಮ ಮಾಡಿದ್ದಾರೆ. ಬಹುಶಃ ಒಂದು ವಿಚಾರಧಾರೆ ಅಥವಾ ಒಂದು ವಿಚಾರವನ್ನು ಇಟ್ಕೊಂಡು ಕಾರ್ಯಕ್ರಮ. ಈ ಬಾಬ್ರಿ ಮಸೀದಿ ಕಡೆ ಡೇಟ್ ಕೊಡ್ತಾರಲ್ಲ, ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಜಾತೀಯತೆ ಹೋಗ್ಲಾಡ್ಸಕ್ ಒಂದು ಡೇಟ್ ಕೊಟ್ಟು ಕಾರ್ಯಕ್ರಮ ಆರಂಭ ಮಾಡಿ ನಾವೆಲ್ಲ ಜೊತೆಗೆ ನಿಲ್ತೀವಿ ನೋಡೋಣ. ಕರೆಕ್ಟ್. ಅಂದ್ರೆ ಜಾತಿ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಅವರ ಚಿಂತನ ಗಂಗದಲ್ಲಿ ಪೇಜ್ ನಂಬರ್ 34-35 ಹೇಳ್ತಾರೆ. ವ್ಯವಸ್ಥೆ ಇರಬೇಕು ಅಂತ ಹೇಳ್ತಾರೆ, ರಿಸರ್ವೇಶನ್ ಇರಬಾರ್ದು ಅಂತ ಹೇಳ್ತಾರೆ. ರಿಸರ್ವೇಶನ್ ಇರಬಾರ್ದು ಅಂತ ಹೇಳೋದು ಯಾತಕ್ಕೆ? ಅದು ಹೇಳೋದು ಈಗ 62ನೇ ಇಸ್ವಿ 10 ವರ್ಷಕ್ಕೆ ಮಾಡಿದ್ರು ರಿಸರ್ವೇಶನ್. ಯಾರು? ಅಂಬೇಡ್ಕರ್ ಮಾಡಿದ್ದು ಕಾನ್ಸ್ಟಿಟ್ಯೂಷನ್. ಅಂಬೇಡ್ಕರ್ ಮಾಡಿದ್ದು. ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರಿಸರ್ವೇಶನ್ ಇಲ್ಲದೆ ಇದ್ರೆ ಇವತ್ತು ನೀವು ಯಾರು ಒಬ್ಬ SC ST ಅವ್ರನ್ನ ನೀವು ಎಲ್ಲರೂ ಮೇಲ್ಗಡೆ ಕುತ್ಕೊಳಕ್ ನೋಡ್ತಿದ್ರ ನೀವು? ನಾನು ಹೇಳೋದು, ನಮ್ಮ ಧರ್ಮದಲ್ಲಿ ನಮ್ಮ ಆಚರಣೆಗಳು ಹೇಗಿದ್ವು ಅಂದ್ರೆ, ನಾಯಿನ ಮನೆ ಒಳಗೆ ಕರ್ಸ್ ಕೂರ್ಸ್ಕೊತೀವಿ, ಮೈ ಮೇಲೆ ಅಂಟಿಸ್ಕೊಂಡು ಮುತ್ತು ಕೊಡ್ತೀವಿ, ಮನುಷ್ಯನನ್ನ ಗೇಟಿಂದ ಹೊರಗಡೆ ನಿಲ್ಲಿಸ್ತೀವಿ. ಇದಕ್ಕೊಂದು ಇದು ಸರಿಯಲ್ಲ ಅನ್ನೋದು ಹೇಳೋ ಒಂದು ಅವ್ರಿಗೆ ಮನಸ್ಸಿಲ್ಲ ಅಂತಾದ್ರೆ ಇವ್ರು ಯಾವ ರೀತಿ ಧರ್ಮ ಕಟ್ಟೋದು? ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡ್ರಿ, ಇತ್ತೀಚಿನ ಬೆಳವಣಿಗೆಗಳು ಅಥವಾ ಕಳೆದ ಕೆಲ ದಶಕಗಳಿಂದ ನಾವು ನೋಡ್ತಾ ಹೋದ್ರೆ ಇಲ್ಲಿಂದ ವಿಚಾರಗಳು ಅಥವಾ ಅಭಿವೃದ್ಧಿ ವಿಚಾರಗಳು ಎಲ್ಲೂ ಕೂಡ ಚರ್ಚೆ ಆಗೋದು ನಾವು ನೋಡ್ತಾ ಇಲ್ಲ. ಆದ್ರೆ ಎಲ್ಲಂದ್ರೆ ಬರೀ ಒಂದು ಭಾವನೆಯ ವಿಚಾರಗಳೇ, ಯಾಕಂದ್ರೆ ಈ ಭಾವನೆಯ ರಾಜಕೀಯವೇ ಹೆಚ್ಚಾಗಿ ಕಂಡು ಬರ್ತಾ ಇದೆಯಲ್ಲ. ಈಗ ತೀರ್ಥಹಳ್ಳಿನಲ್ಲಿ ನಾಡ್ದೊಂದು ಹಿಂದೂ ಸಮಾವೇಶ ಮಾಡ್ತಿದ್ದಾರೆ, ನಾನು ಆ ಪುಸ್ತಕ ಓದಿದೆ. ಹಿಂದಿ ಎಲ್ಲ ಒಂದೇ, ಹಿಂದಿ ಎಲ್ಲ ಒಂದೇ ಅಂದ ತಕ್ಷಣ ಒಂದಾಗುತ್ತಾ? ಅದರಲ್ಲಿ ಪ್ರಮುಖವಾಗಿ ಜಾತಿ ವ್ಯವಸ್ಥೆ ಹೊರಗೆ ಆಗುತ್ತಾ? ಆಗೋದಿಲ್ಲ ಅಂದಾಗ ಏನ್ ಮಾಡ್ಬೇಕು? ಇಂಟರ್ ಕ್ಯಾಸ್ಟ್ ಮ್ಯಾರೇಜಿಗೆ ಸಪೋರ್ಟ್ ಮಾಡಬೇಕು, ಬಹಿರಂಗ ಪಡಿಸ್ಬೇಕು. ಜಾತೀಯತೆ ಹೋಗ್ಬೇಕು ಅಂದ್ರೆ ಈಗ ಈ ಕಾನೂನುಗಳನ್ನು ತರದೇ ಇದ್ದಿದ್ರೆ ಆ ಸಮಾಜ ಎಲ್ಲಿ ಇರ್ತಿತ್ತು? ಒಬ್ಬ SC ತಹಶೀಲ್ದಾರ್ ನೋಡಕ್ ಆಗ್ತಿರ್ಲಿಲ್ಲ, ಒಬ್ಬ ತಹಶೀಲ್ದಾರ್ ನೋಡಕ್ ಆಗ್ತಿಲ್ಲ, ಒಬ್ಬ RI ನೋಡಕ್ ಆಗ್ತಿಲ್ಲ, ಒಬ್ಬ ವಿಲೇಜ್ ಸೆಕ್ರೆಟರಿ ನೋಡಕ್ ಆಗ್ತಿರ್ಲಿಲ್ಲ. ಇವತ್ತು ಕೂಡ ನೀವು ನಿಮ್ಮ ಶೃಂಗೇರಿ ಟೌನ್ ಅಲ್ಲಿ, ಕೊಪ್ಪ ಟೌನ್ ಅಲ್ಲಿ ರಸ್ತೆ ಕ್ಲೀನ್ ಮಾಡೋರು ಎಷ್ಟು ಜನ ಯಾವ ಜಾತಿಯರಿದ್ದಾರೆ? ತೀರ್ಥಹಳ್ಳಿಯಲ್ಲಿ ಎಷ್ಟು ಜನ ಇದ್ದಾರೆ? 30-35 ವರ್ಷದಿಂದ ಸಂಬಳ ಅವ್ರಿಗೆ ಅವರು ಸರ್ಕಾರಿ ನೌಕರರೇ ಅಲ್ಲದೆ ದುಡಿಸ್ಕೊಂಡಿದ್ದಾರೆ ನಮ್ಮ ದೇಶದವರು. ಪೌರ ಕಾರ್ಮಿಕರು ಯಾರ್ಯಾರು ದಲಿತರಿದ್ದಾರೆ ಅವ್ರನ್ನ ಗವರ್ಮೆಂಟ್ ಸರ್ವೆಂಟ್ಸ್ ಅಂತಾನೆ ಪರಿಗಣನೆ ಮಾಡ್ಲಿಲ್ಲ, ದಿನಗೂಲಿ ನೌಕರರು ಅಂತ ದುಡ್ಡು ಕೊಟ್ಕೊಂಡು ಸಾಕೊಂಡ್ ಬಂದಿದ್ದಾರೆ. ಅವರ ಮಕ್ಕಳನ್ನ ಹೇಗೆ ಸಾಕಬೇಕು, ಹೇಗೆ ಎಜುಕೇಶನ್ ಕೊಡಿಸ್ಬೇಕು, ಮೀನಿಂಗ್ಲೆಸ್ ಇವರು. ಕ್ರೂರಿಗಳು. ನಾನು ಹೇಳೋದೇನಂದ್ರೆ, ಒಂದ್ ಹೇಳ್ತೇನೆ, ನಾನು ವೇದ ಉಪನಿಷತ್ತು ಅಲ್ಪ ಸ್ವಲ್ಪ ಓದ್ಕೊಂಡಿದ್ದೀನಿ. ಅದ್ರೊಳಗೆ ಇರೋದೆಲ್ಲ ತಪ್ಪು ಅಂತ ನಾನು ವಿರೋಧ ಮಾಡಲ್ಲ. ಇವನ್ ಚಿಂತನ ಗಂಗಲ್ಲೂ ಕೂಡ ನಾನು ಓದಿದ್ದೇನೆ, ಒಂದಲ್ಲ 10 ಸಾರಿ ಓದಿದ್ದೇನೆ. ನಾನು ಯಾವ್ದನ್ನು ವಿರೋಧ ಮಾಡಿದ್ದೀನಿ ಅದನ್ನ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊತೀನಿ, ಉಳಿದಿದ್ದು ಎಲ್ಲವೂ ಕೂಡ ನಾನು ವಿರೋಧ ಅಂತ ನಾನು ಹೇಳಲ್ಲ. ಕರೆಕ್ಟ್. ಅದರೊಳಗೆ ನಿನ್ನೆ ಅಶೋಕ್ ಮಾತಾಡ್ತಾ ಇದ್ರು, ಒಕ್ಕೂಟ ವ್ಯವಸ್ಥೆಗೆ ಹೊತ್ತ ಬರುತ್ತೆ ಅಂತ. ಒಕ್ಕೂಟ ವ್ಯವಸ್ಥೆ ವಿರೋಧ ಅಂತ ಅವ್ರ ಪುಸ್ತಕದಲ್ಲೇ ಇದೆ. ಅವ್ರ ಮೊದಲು ಆ ಚಿಂತನ ಗಂಗನ ನಾವು ಇದು ವಿರೋಧ ಮಾಡ್ತೀವಿ ಅಂತ ಹೇಳಿ ಅಶೋಕ್ ನಾಳೆ ಸದನದಲ್ಲಿ ಹೇಳ್ಬೇಕು. ಅವರು ಚಿಂತನ ಗಂಗಾದಲ್ಲಿ ಒಕ್ಕೂಟ ವ್ಯವಸ್ಥೆ ಬೇಡ ಅಂತ ಹೇಳಿದ್ದಾರೆ. ಅವ್ರಿಗೆ ಬೇಕಾದ್ರೂ ನಾನು ಕಳ್ಸಿಕೊಡ್ತೇನೆ, ಒಕ್ಕೂಟ ವ್ಯವಸ್ಥೆ ಇರಬಾರ್ದು ಅಂತ ಹೇಳುತ್ತೆ. ಇವರಿಗೆ ಆಗ್ತಾರೆ ಬಿಸಿ. ಈಗ ಒಕ್ಕೂಟ ವ್ಯವಸ್ಥೆ ಬೇಡ ಅನ್ನೋರಿಗೆ
ಇವ್ರಿಗೆ ಒಕ್ಕೂಟ ವ್ಯವಸ್ಥೆಗೆ ತೊಂದರೆ ಆಗತ್ತೆ ಈ ರಾಜ್ಯಪಾಲರಿಗೆ ಅಂತ. ಒಂದೇನು ಅಂದ್ರೆ ನಾನು ಆಗ್ಲೇನು ಹೇಳ್ತೇನೆ, ಇನ್ನೇನು ನಾನು ಇಂಟರ್ವ್ಯೂ ಮಾಡಿದಾಗ ಗವರ್ನರ್ ಅಲ್ಲ, ನಾನು ಆ ಪ್ರಶ್ನೆ ತಗೊಳ್ತೀನಿ ಈಗ. ಆದ್ರಿಂದ ನಾನು ಹೇಳೋದೇನು ಅಂದ್ರೆ ಮನ್ರೇಗಾ ಏನಿದೆ ಪುನಃಸ್ಥಾಪನೆ ಮಾಡ್ಬೇಕು ಅನ್ನೋದ್ರೊಳಗೆ ನಾನಿದ್ದೀನಿ. ಕರ್ನಾಟಕ ರಾಜ್ಯದ ಏನು ಅವರು ಸ್ಟ್ಯಾಂಡ್ ತಗೊಂಡಿದ್ದಾರೆ 100% ಕರೆಕ್ಟ್ ಇದೆ, 100% ಕರೆಕ್ಟ್ ಇದೆ. ನಾನು ಹೇಳೋದೇನಂದ್ರೆ ಗ್ರಾಮೀಣ ಭಾರತವನ್ನ ಉದ್ಧಾರ ಮಾಡ್ಲಿಕ್ಕೆ, ಗ್ರಾಮೀಣ ಭಾರತದಲ್ಲಿ ಇರ್ತಕ್ಕಂಥ ನಿರುದ್ಯೋಗಿಗಳಿಗೆ, ಬಡವರಿಗೆ, ಸಪೋಸ್ ನೀವೇನಾದ್ರು ಈಗ ಕರ್ನಾಟಕ ಸರ್ಕಾರ ಈ ಇದನ್ನ ಕೊಡದೇ ಇದ್ದಿದ್ರೆ, ಯಾವುದು 5 ಗ್ಯಾರಂಟಿಗಳನ್ನು ಕೊಡದಿದ್ರೆ ಬಡವರ ಕತೆ ಏನಾಗೋದು? ಸಂಬಳ ಬರೋನು ತಿಂಗಳಿಗೆ 50,000 60,000 1 ಲಕ್ಷ ಸಂಬಳ ಬರೋನಿಗೆ ಅವ್ರಿಗೆ ಯಾಕೆ ಕೊಟ್ರು ಅಂತ ಕೇಳ್ತಾರೆ. ಅಲ್ಲ, ಈಗ ಗ್ಯಾರಂಟಿ ಯೋಜನೆ ಬಗ್ಗೆ ನೀವು ಮಾತಾಡಕ್ಕೆ ನಾನು ಕೇಳ್ತಾ ಇರೋದು. ಗ್ಯಾರಂಟಿ ಯೋಜನೆ ನಾನು ಹೇಳಿದೆ ಏನ್ ಗೊತ್ತು, ಉದ್ಯೋಗ ಖಾತ್ರಿ ಗ್ಯಾರಂಟಿ ಯೋಜನೆ ಸಪೋರ್ಟಿಂಗ್ ಅದು. ಎಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಇಲ್ಲ ಈ ದೇಶದಲ್ಲಿ, ಅಲ್ಲಿ ಇದು ಕೂಡ ಪರಿಣಾಮಕಾರಿ ಆಗುತ್ತೆ ಅಂತ ಹೇಳ್ತಿರೋದು. ಸಪೋಸ್ ಎಲ್ಲಾ ಕಡೆನೂ ಗ್ಯಾರಂಟಿ ಯೋಜನೆಗಳು ಇಲ್ಲ, ಗ್ಯಾರಂಟಿ ಯೋಜನೆಗಳು ಇಲ್ಲದೆ ಇರ್ತಕ್ಕಂಥ ರಾಜ್ಯಗಳಲ್ಲಿ ಇದನ್ನು ಕೊಟ್ರೆ, ಇದನ್ನು ತೆಗೆದ್ರೆ ಏನ್ ಮಾಡೋದು ಅಂತ ನಾನು ಹೇಳೋದು ಇಷ್ಟನೇ. ಈಗ ಅವರು ಮೊನ್ನೆ ಡಿಕ್ಲೇರ್ ಮಾಡಿದ್ದಾರೆ 5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ ಅಂತ. 5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. 5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋದಾದ್ರೆ ಈ ಯೋಜನೆಗೆ ರೈತ ಸಾಲ ಮನ್ನಾ ಮಾಡ್ಲಿಲ್ಲ ಯಾಕೆ? ಈ ಯೋಜನೆಗೆ 1 ಲಕ್ಷ ಕೋಟಿ ಇಡ್ಬೋದಾಗಿತ್ತು. ಇಡೀ ನಡೆದು ಅದ್ರೊಳಗೆ 5 ಲಕ್ಷದಲ್ಲಿ ಈ 1 ಲಕ್ಷ ಕೋಟಿಯನ್ನ ಈ ಯೋಜನೆಗೆ ಇಟ್ರೆ ಇಡೀ ದೇಶದ 924 ಡಿಸ್ಟ್ರಿಕ್ಟ್ ಇದಾವೆ ಈ ದೇಶದಲ್ಲಿ. 924 ಡಿಸ್ಟ್ರಿಕ್ಟ್ ಇದೆ. ಸುಮಾರು 5,000 ತಾಲೂಕುಗಳು ಇರಬಹುದು. ಆ ತಾಲೂಕುಗಳಿಗೆ ಗ್ರಾಮ ಪಂಚಾಯತಿಗಳು 1 2 ರಿಂದ 2.5 ಲಕ್ಷ ಇದೆ. ಎಷ್ಟು ಅದ್ಭುತವಾಗಿ ಇರ್ತಕ್ಕಂಥ ಕಾರ್ಯಕ್ರಮ ಅದು. ಗಾಂಧಿ ಹೆಸರು ಇವ್ರಿಗೆ ಯಾಕೆ ಅಲರ್ಜಿ ಆಯ್ತಕ್ಕೆ? ಗಾಂಧಿನ ಹೊಡೆದಿದ್ದು ಗೋಡ್ಸೆನ ಪೂಜೆ ಮಾಡ್ತಾರೆ, ಸಮರ್ಥನೆ ಮಾಡ್ತಾರೆ. ಸರ್ ನಾನು ಹೇಳೋದು ಗಾಂಧಿ ನಾನು ನೇರವಾಗಿ ಕೇಳ್ತೇನೆ, ಹೌದು, ಗೂಡ್ಸೆ ಮೇಲೆ ಇರುವ ಪ್ರೀತಿ ಗಾಂಧಿ ಮೇಲೆ ಹಾಕಿಲ್ಲ ಹಾಗಾದ್ರೆ? ಅದು ಅವರೇ ಹೇಳ್ಬೇಕು. ನಾನು ಹೇಳೋದೇಂದ್ರೆ ಗೋಡ್ಸೆ ಹಿಂಸೆನೆ ಪ್ರತಿಪಾದನೆ ಮಾಡ್ತಕ್ಕಂಥವನು. ಸಾವರ್ಕರ್ ಹಿಂಸೆನೆ ಪ್ರತಿಪಾದನೆ ಮಾಡಿದವರು. ಅವ್ರ ಪುಸ್ತಕ 3 ವಾಲ್ಯೂಮ್ ನನ್ನ ಹತ್ರನೇ ಇದೆ. ಅವರ ಹುಟ್ಟಿದಿಂದ 2 ವಾಲ್ಯೂಮ್ ಇದೆ, ಕನ್ಸಲ್ಟೇಟ್ ವಾಲ್ಯೂಮ್ ನನ್ನ ಹತ್ರ ಇದೆ. ಪೂರ್ತಿ ಓದಿದ್ದೆ ನಾನು. ಹಿಂಸೆಯನ್ನ ಪ್ರತಿಪಾದನೆ ಮಾಡ್ಕೊಂಡೇ ಬಂದಿದ್ದಾರೆ. ಹಿಂದೂ ರಾಷ್ಟ್ರ ಬೇರೆ ಆಗ್ಬೇಕು ಅಂತ 1906ನೇ ಇಸ್ವಿನಲ್ಲೇ ಪ್ರಾರಂಭ ಮಾಡಿದ್ದಾರೆ. ಈಗ ಏನಲ್ಲ. ಗಾಂಧಿ ಹೇಳಿದ್ದು ನನ್ನ ದೇಹನ ಬೇಕಾದ್ರೆ 2 ಮಾಡಿ, ಆದ್ರೆ ದೇಶನ ವಿಭಾಗ ಮಾಡಬೇಡಿ ಅಂತ. ಗಾಂಧಿ ಅನಿವಾರ್ಯವಾಗಿ ಒಪ್ಕೊಂಡಿದ್ದಷ್ಟೇ ಬಿಟ್ರೆ ಹಿಂಸೆ ಜಾಸ್ತಿ ಆಗ್ಬಾರ್ದು, ಜಾಸ್ತಿ ಗಲಾಟೆ ಆಗ್ಬಾರ್ದು ಅಂತ ಮೊಹಮ್ಮದ್ ಅಲಿ ಜಿನ್ನ ಪಾಕಿಸ್ತಾನ ಆಗ್ಬೇಕು ಅಂತ ಹೋರಾಟ ಮಾಡಿದ್ರು. ಇವರು ಹಿಂದೂ ರಾಷ್ಟ್ರ ಆಗ್ಬೇಕು ಅಂತ ಮಾಡಿದ್ರು, ಅವ್ರು ಮುಸ್ಲಿಂ ರಾಷ್ಟ್ರ ಆಗ್ಬೇಕು ಅಂತ ಮಾಡಿದ್ರು. ಅವರಿಬ್ರು ದಶನೆಯಲ್ಲಿ ಆಗಿರ್ತಕ್ಕಂಥದ್ದು. ಅವ್ರ ಹಿಂದ್ಗಡೆ ಇರ್ತಕ್ಕಂಥವ್ರೆಲ್ಲರೂ ಕೂಡ ಅದನ್ನೇ ಮಾತಾಡಿರ್ತಕ್ಕಂಥದ್ದು. ಗಾಂಧಿ ಒಬ್ಬ ಅಲ್ಲದೆ ಇದ್ರೆ ಈ ದೇಶ ಈಗಲೂ ಕೂಡ ಇದು ಭಾರತ ಒಂದಾಗಿರ್ತಿರ್ಲಿಲ್ಲ, ಅನೇಕ ದೇಶಗಳಾಗಿರ್ತಿದ್ವು. ನನಗೆ ಅನಿಸ್ತಕ್ಕಂಥದ್ದು ಇವರ ಇವತ್ತಿನ ಯೋಚನೆ ಜಾತಿ ಧರ್ಮಕ್ಕೆ ಕೊಡೋ ಇಂಪಾರ್ಟೆನ್ಸ್ ಅನ್ನ ಹಸಿವಿಗೆ ಕೊಡ್ತಾ ಇಲ್ಲ, ಉದ್ಯೋಗಕ್ಕೆ ಕೊಡ್ತಾ ಇಲ್ಲ, ಶಿಕ್ಷಣಕ್ಕೆ ಕೊಡ್ತಾ ಇಲ್ಲ, ಬಡವರ ಕಾರ್ಯಕ್ರಮಕ್ಕೆ ಕೊಡ್ತಾ ಇಲ್ಲ. ಬಡವರದ್ದೆಲ್ಲ ಕಿತ್ಕೊಂತ ಇದ್ದಾರೆ. ಬಡವರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಈ ಶ್ರೀಮಂತರು ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ಅವ್ರಿಗೆ ಯಾಕೆ ಅಷ್ಟು ಕೊಡೋದು? ಇವ್ರು ಬೆಳಗಿಂದ ಸಂಜೆವರೆಗೆ ಬೇಕಾದ್ರೆ ರೆಸಾರ್ಟ್ ಅಲ್ಲಿ ಹೋಗಿ ಮಲಗ್ತಾರೆ, ಬಟ್ ಬಡವರಿಗೆ ಕೊಟ್ಟಿದ್ ಮಾತ್ರ ತಪ್ಪು ಅಂತ ಹೇಳ್ತಾರೆ. ನಾನು ಹೇಳೋದು ಇಲ್ಲ ಒಂದ್ ಕಡೆ, ನಾನು ನಿಮ್ಮ ಇದನ್ನ ಯಾತಕ್ಕೆ ಹೇಳ್ತಾ ಇದ್ದೀನಿ, ಈ ಚಿಂತನ ಗಂಗಾದಲ್ಲೇ ಮನ್ರೇಗಾದ ಬಗ್ಗೆ ಮಾತಾಡ್ಬೇಕಾದ್ರೆ ಭಾಷೆ ಬಗ್ಗೆ ಮಾತಾಡ್ತಾ ಇದ್ರು. ಸಂಸ್ಕೃತ ನಮ್ಮ ಮೊದಲನೇ ಭಾಷೆ ಆಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ರಾಜ್ಯಗಳ ಸರ್ಕಾರ ತೆಗಿಬೇಕು ಅಂತ ಅರ್ಥ ತಾನೆ. ಒಕ್ಕೂಟ ವ್ಯವಸ್ಥೆ ಇರಬಾರ್ದು. ಒಂದು ರಾಷ್ಟ್ರ, ಒಂದು ಭಾಷೆ, ಒಂದು ಧರ್ಮ ಅಂದ್ರೆ ರಾಜ್ಯ ಸರ್ಕಾರಗಳು ಇಲ್ಲ ತಾನೆ. ಇವತ್ತು ಪಾರ್ಲಿಮೆಂಟ್ ಭವನನ್ನ 800 ಸೀಟಿಗೆ ಏರಿಸಿರೋದು ಒಂದು ಪಾರ್ಲಿಮೆಂಟ್ ಮಾತ್ರ ಇರಬೇಕು ಅಂತ. ರಾಜ್ಯ ಸರ್ಕಾರ ಲೆಜಿಸ್ಲೇಚರ್ ಎಲ್ಲ ವಜಾ ಮಾಡಬೇಕು ಅಂತ. ಇತ್ತೀಚಿನ ಬದಲಾವಣೆ ಒಂದ್ ಕಡೆ ನಾವು ಕೇಂದ್ರೀಕರಣ ವ್ಯವಸ್ಥೆಗೆ ಹೋಗ್ತಾ ಇದೀವ ಅನ್ನೋ ಒಂದು ಅನುಮಾನ ಕೂಡ ಸೃಷ್ಟಿಯಾಗುತ್ತೆ. ಹೌದು, ಅದೇ ರೀತಿನೇ ಅವರು ಎಲ್ಲ ರಾಜ್ಯ ಸರ್ಕಾರ ಈ ವರ್ಷ ಕಡಿಮೆ ಸೀಟ್ ಬರದೇ ಇದ್ರೆ ಅದನ್ನ ಈಗಲೇ ಮಾಡ್ತಿದ್ರು. ಅವ್ರ ಉದ್ದೇಶ ಅದೇ ರೀತಿನೇ ಇದೆ. ಬಟ್ ನಾನು ಹೇಳುತ್ತೆ ಅಂದ್ರೆ ಅದು ಆ ರೀತಿಯ ದೂರಾಲೋಚನೆ ಇಟ್ಕೊಂಡು ಇವ್ರಿಗೆ ಪ್ರಯತ್ನ ಮಾಡ್ತಾ ಇದ್ರೆ ದೇಶನೇ ವಿಭಾಗ ಆಗುತ್ತೆ ಅಂತ ನಾನು ಹೇಳೋದು.
ಯಾಕೆಂದ್ರೆ ಇವ್ರ ಕೈನಲ್ಲಿ ಕೊಟ್ರೆ ನಮ್ಮನ್ನ ಇವ್ರು ಕಾಪಾಡಲ್ಲ ಅನ್ನೋದು. ಈ ಕನ್ನಡಿಗರಿಗೆ ಸಂಸ್ಕೃತ ಮೊದಲನೇ ಭಾಷೆ ಆಗ್ಬೇಕು ಅಂದ್ರೆ ಕನ್ನಡದ ಕಥೆ ಏನು, ನಿಮ್ ತುಳು ಕಥೆ ಏನು, ಕೊಂಕಣಿ ಕಥೆ ಏನು, ಎಷ್ಟು ಭಾಷೆಗಳಿದಾವೆ, ಇವ್ರನ್ನೆಲ್ಲ ಹೇಗೆ ಸಂರಕ್ಷಣೆ ಮಾಡ್ತಾರೆ ಇವರು? ಭಾರತ ಅಂದ್ರೆ ಒಂದು ಜಾತಿ ಅಲ್ಲ, ಒಂದು ಧರ್ಮ ಅಲ್ಲ, ಒಂದು ಭಾಷೆ ಅಲ್ಲ, ಹಲವು ಸಂಸ್ಕೃತಿಗಳು. ಬಹುತ್ವದ ಭಾರತವನ್ನು ಕಟ್ಟಬೇಕಾದ್ರೆ ಎಲ್ಲರೂ ಕೂಡ ನಾವು ಸಮಾಜವನ್ನ ಕಟ್ತಕ್ಕಂಥದ್ರೊಳಗೆ ಮಾಡಬೇಕು. ಅವರು ಭಾಷೆ ಬೇಡ ಅಂತಾರೆ. ಉತ್ತರ ಪ್ರದೇಶದಲ್ಲಿ ಒಂದು ಘಟನೆ ನಡೆದ್ರೆ ಇವ್ರದೇ RSSನದೇ ಪುಸ್ತಕ, ಚಿಂತನೆ ಗೋಳ್ವಾಲ್ಕರ್ ಬರೆದಿದ್ದು, ಅದು ಹಿಂದೂ ಮುಸ್ಲಿಂ ಅಂತ ಪ್ರಕಟ ಆಗುತ್ತೆ. ಅವ್ರು ಆಮೇಲೆ ಸಮೀಕ್ಷೆ ಮಾಡಿ ಹೇಳ್ತಾರೆ ಹಿಂದೂ ಮುಸ್ಲಿಂದಲ್ಲ, ಅದು ದಲಿತರದ್ದು ಮತ್ತು ಮೇಲ್ವರ್ಗದವರು, ಅಲ್ಲಲ್ಲ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಅಂದ್ರೆ ಏನಂತಾಯ್ತು, ದಲಿತರು ಮತ್ತು ಹರಿಜನರಿಗೆ ಮತ್ತು ಮುಸ್ಲಿಮ್ಸ್ಗೆ ಆದ ಗಲಾಟೆ ಅಂತ. ಅಂದ್ರೆ ಹರಿಜನರು ಹಿಂದೂಗಳಲ್ಲ ಅಂತಾಯ್ತು, ಹಿಂದೂಗಳಲ್ಲ ಅಂತಾಯ್ತು ಅಲ್ವಾ? ಈಗ ಹಿಂದೂಗಳಲ್ಲ ಅಂತ ಆದ್ಮೇಲೆ ಅದನ್ನ ಸಮರ್ಥನೆ ಮಾಡೋದು ಹೇಗೆ? ಅವರು 66ನೇ ಇಸ್ವಿನಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಪುಸ್ತಕ ಅದು, ಇಂಗ್ಲಿಷಿನಲ್ಲಿ. ಅವರು ಅಂದ್ರೆ ಏನಾಗತ್ತೆ ಅಂದ್ರೆ, ಬ್ರಾಹ್ಮಣ ತಲೆಲೊಡ್ಡ, ಕ್ಷತ್ರಿಯ ಭುಜಲೊಡ್ಡ, ವೈಶ್ಯರು ತೊಡೆಯಲ್ಲಿ ಹುಟ್ಟಿದ್ರು, ಶೂದ್ರರು ಕಾಲಲ್ಲಿ ಹುಟ್ಟಿದ್ರು, ದಲಿತರು ಶರೀರದೊಳಗಿದ್ರೆ ಈ ಶರೀರ ಮಲಿನ ಆಗುತ್ತೆ ಅಂತ. ಏನಿದು ಮನುಷ್ಯತ್ವನ ಅದು? ಇದನ್ನ ನೀವು ಒಪ್ಕೋತೀರಾ? ಅದನ್ನ ಸಮರ್ಥನೆ ಮಾಡೋ ಪುಸ್ತಕ ಅದ್ರಲ್ಲಿ ಹೇಳುತ್ತೆ. ಅದನ್ನ ಸಮರ್ಥನೆ ಮಾಡ್ಕೊಂಡು ನಾನು RSS ಅಂತ ಹೇಳ್ತಾರೆ. ಏನ್ ಹೇಳೋಣ? ನಾವು ಮನುಷ್ಯರು ಅನ್ನೋದನ್ನ ಫಸ್ಟ್ ಮಾಡಬೇಕು. ನಾನು ಹಿಂದೂ, ನಾನು ಒಕ್ಕಲಿಗ ಜಾತಿಗೆ ಸೇರಿದವನು. ಹಿಂದೂ ಧರ್ಮ ಉಳಿಬೇಕು, ಬೆಳಿಬೇಕು ಅನ್ನೋದು ನನಗೆ ಅಪೇಕ್ಷೆ ಇದೆ. ದೇವರಲ್ಲಿ ನನಗೆ ನಂಬಿಕೆ ಇದೆ. ನಂಬಿಕೆ ಇಟ್ಕೊಳ್ಳೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದೆ. ಇನ್ನೊಬ್ಬರ ಮೇಲೆ ಹೇರೋ ಪ್ರಶ್ನೆ ಏನಿಲ್ಲ. ನನಗೆ 100% ದೇವ್ರ ಮೇಲೆ ನಂಬಿಕೆ ಇದೆ. ಅವನ ಎಲ್ಲದನ್ನೂ ಮಾಡಿಸ್ತೀನಿ ನಾನು. ಅಂದ್ರೆ ನಂಬಿಕೆ ಇದ್ದರೆ ಈ ವಿಚಾರಗಳಿದ್ದಾರೆ. ನಾನು ನೀವು ಯಾವುದೋ ಒಂದು ಜಾತಿ ಸೇರಿದ್ದೀರಿ, ನಾನು ಯಾವುದೋ ಒಂದು ಜಾತಿ ಸೇರಿದ್ದೇನೆ. ನಿಮ್ಮನ್ನು ನಾನು ಕಡೆಗಣಿಸೋದಾದ್ರೆ ನಾನು ಹೇಳೋದು ಏನ್ ಗೊತ್ತಾ, ಬಹುಸಂಖ್ಯಾತರು ಅನ್ನೋ ಪ್ರಶ್ನೆ ಬಂದಾಗ ಸ್ಪ್ಲಿಂಟರ್ ಗ್ರೂಪ್ಸ್ ಇದಾವೆ, ಸಣ್ಣ ಸಣ್ಣ ಜಾತಿಗಳಿದಾವೆ, ಅವರೆಲ್ಲ ದೇಶ ಬಿಡೋದಂತಾನ? ಬಹುಸಂಖ್ಯಾತರು ಅಂದ್ರೆ ಏನಂತ? ಸಣ್ಣ ಪುಟ್ಟ ಜಾತಿಗಳಿದಾರಲ್ಪ, ಅವ್ರೇನು ಚುನಾವಣೆ ನಿಲ್ಲಂಗಿಲ್ವ ಮುಂದೆ? ಅದಕ್ಕೆ ಉತ್ತರ ಏನು ಇವ್ರದ್ದು? ನನ್ನದು ಈ ಸಮಾಜದಲ್ಲಿ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಹೃದಯ ವೈಶಾಲ್ಯತೆಯನ್ನ ಹೇಳ್ಬೇಕು. ಸುಮ್ಮನೆ ಹಿಂದೆ ಎಲ್ಲ ಒಂದು ರಸ್ತೆಯಲ್ಲಿ ಕೂಗೋದಲ್ಲ, ಇವರು ಲಿಟ್ರೇಚರ್ ಅಲ್ಲಿ ಹೊರಡಿಸ್ಬೇಕು. ಒಟ್ಟು ಮಾಡೋದಕ್ಕೆ ಇವ್ರ ಪ್ರಯತ್ನ ಏನು? 100 ವರ್ಷದಲ್ಲಿ ಅಂತರ್ಜಾತೀಯ ವ್ಯವಹಾರಕ್ಕೆ ಏನಾದ್ರು ಪ್ರಯತ್ನ ಮಾಡಿದಾರ? ಆಯ್ತು, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ನೀವು ನೋಡಿದ್ದೀರಿ, ಒಬ್ಬ ಹಿಂದೂ ಮೇಲ್ವರ್ಗದ ಜಾತಿಗೆ ಸೇರಿದ ಮಗಳನ್ನ ದಲಿತ ಸಮಾಜದವನು ಮದುವೆ ಆಗ್ತಾನೆ. ಆ ದಲಿತ ಸಮಾಜದವನು ಮದುವೆ ಆಗಿ ಅವಳು ಪ್ರೆಗ್ನೆಂಟ್ ಆಗ್ತಾಳೆ. ತಂದೆ ಹೋಗಿ ಮಗಳನ್ನು ಕೊಲೆ ಮಾಡಿ ಆ ಪ್ರೆಗ್ನೆಂಟ್ ಮಗು ಇರುತ್ತಲ್ಲ, ಹೊಟ್ಟೆ ಒಳಗಿನ ಮಗು ಸಹಿತ ಬದುಕಬಾರದು ಅಂತ ಚಾಕು ಹಾಕಿ ಸಾಯಿಸ್ತಾರೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು, ಚಿಂತನ ಗಂಗಾದವರು ಉತ್ತರ ಏನು? ಇತ್ತೀಚೆಗೆ ನಡೆದಂತ ಒಂದು ದುರ್ಘಟನೆ, ರೀಸೆಂಟ್ ಆಗಿ ಇವ್ರ ಉತ್ತರ ಏನು? ಅದನ್ನೇ ಆ ವಿಚಾರ ನಾನು ಕೇಳಿದರೆ, ಆ ವಿಚಾರದ ಕುರಿತಾಗಿ ಯಾರು ಕೂಡ ಮಾತಾಡಲ್ಲ. ಬೇರೆ ಈಗ ನಾವು ಹೇಳಿದ್ದಾರೆ, ಈಗ ಹಿಂದೂ ಅಂತ ಏನೋ ಹೇಳ್ತಿರೋ ಯಾರು ಕೂಡ ಎಲ್ಲೂ ಕೂಡ ಮಾತಾಡಲ್ಲ. DSS ನವ್ರು ಪ್ರತಿಭಟನೆ ಮಾಡ್ಯಾರೆ, DSS ನವ್ರ ಪ್ರತಿಭಟನೆಗೆ ನಾವೆಲ್ಲರೂ ಸಪೋರ್ಟ್ ಮಾಡಿದೀವಿ. ಈಗಲೂ ನನ್ನ ಪ್ರೆಸ್ ಇಂಟರ್ವ್ಯೂನಲ್ಲಿ ಎಲ್ಲವೂ ಕೂಡ ನಾನು ಖಂಡನೆ ಮಾಡಿದ್ದೀನಿ. ಈಗ ನಿಮ್ಮ ಎದುರುಗಡೆ ಹೇಳೋದು ಕೂಡ ಅದೇ ತಾನೆ, ಅದೇ ವಿಚಾರ ನಾನು ಹೇಳ್ತಾ ಇದ್ದೇನಲ್ಲ. ಇದನ್ನ BJP ಅವ್ರ ಹತ್ರ ಹೇಳ್ಸಿ ನೋಡೋಣ. ಅದು ನಾನು ಹೇಳ್ತಿರುವಂತದ್ದು ಏನಂದ್ರೆ, ಹಿಂದೂ ನಾವೆಲ್ಲ ಒಂದು ಅಂತ ಹೇಳುವವರು ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಇದು ಒಂದಲ್ಲ, ಯಾವ್ದ್ರ ಬಗ್ಗೆ ಹಿಂದೆ ಎಲ್ಲ ಒಂದು ರಸ್ತೆಗೆ ಮಾತ್ರ ಕಾರ್ಯಕ್ರಮ ಕೊಡ್ಬೇಕಲ್ಲ. ನಾನು ಹೇಳೋದು ಕಾರ್ಯಕ್ರಮ ಒಬ್ರು ಮನೆ ಹೋಗಿ ಊಟ ಮಾಡಿದ ತಕ್ಷಣ ಧರ್ಮ ಹೋಗ್ಬಿಡತ್ತಾ, ಜಾತಿ ಹೋಗ್ಬಿಡತ್ತಾ? ಊಟದಲ್ಲಿ ಜಾತಿ ಹೋಗಲ್ಲ, ಊಟದಲ್ಲೂ ಜಾತಿ ಹೋಗಲ್ಲ. ಈಗ ಅಗರ್ಭ ಶ್ರೀಮಂತ ಆದ್ರೆ ಅಡಿಗೆ ಮನೆಯವರಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರು ಹೋದ್ಮೇಲೆಲ್ಲ ಶುದ್ಧ ಮಾಡ್ತಾರೆ. ನಾನು ಹೇಳೋದು, ಹಿಂದೆ ಇದೇ ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಮಂತ್ರಿ ಆದಂತ ಸಂದರ್ಭದಲ್ಲಿ ಸಂಪೂರ್ಣಾನಂದ ಸ್ವಾಮೀಜಿಯವರ ಪ್ರತಿಮೆಯನ್ನು ಅನಾವರಣ ಮಾಡ್ತಾರೆ. ಹೋದ್ಮೇಲೆ ಮತ್ತೆ ಅದನ್ನ
ಅದು ಮಲಿನ ಆಯ್ತು ಅಂತ ಹೇಳಿ ಸರಿ ಮಾಡ್ತಾರೆ. ಅದ್ರ ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಸಂಸತ್ತಲ್ಲೇ ಪ್ರಶ್ನೆ ಮಾಡಿದ್ದಾರೆ ಅದನ್ನ. ಕರೆಕ್ಟ್. ಸಂಸತ್ನಲ್ಲೇ ಪ್ರಶ್ನೆ. ನಾನು ಹೇಳೋದು ಏನಂದ್ರೆ ಅವ್ರವ್ರ ಸಂಪ್ರದಾಯ ಅವ್ರು ಮಾಡ್ಕೊಂಡು ಹೋಗ್ಲಿ, ಅದು ವಿರುದ್ಧ ಇಲ್ಲ. ನಾನು ಈಗ ನಾನು ಅತಿ ಹೆಚ್ಚು ನನಗೆ ಸಾಕಾರ ತೀರ್ಥಹಳ್ಳಿಲಿ ಆರ್ಥಿಕವಾಗಿ ನೆರವು ನೀಡಿದರೆ ಬ್ರಾಹ್ಮಣ ಸಮಾಜದವರು. ಸತ್ಯ ಹೇಳ್ತೀನಿ ನಾನು. ಕರೆಕ್ಟ್. ಅವರಷ್ಟು ನನಗೆ ನಮ್ಮ ಒಕ್ಕಲಿ ಸಮಾಜದವರೇ ನನಗೆ ಬೆಂಬಲ ಕೊಟ್ಟಿಲ್ಲ. ಆ ರೀತಿ ಆರ್ಥಿಕ ನೆರವು ನನ್ನ ಸಂಕಷ್ಟ ಕಾಲದಲ್ಲೆಲ್ಲ ನನ್ನ ನೆರವಿಗೆ ಬಂದಿದೆ. ನಾನು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಮನಸ್ಥಿತಿ ಹಿಂದೂ ಧರ್ಮದೊಳಗಿದೆ. ಶ್ರೀರಾಮ ಅದನ್ನು ಹೇಳ್ತಾನೆ. ಆದ್ರೆ ಇವರು ಶ್ರೀರಾಮ ಹೇಳಿದ್ನ ಹೇಳ್ತಾರೆ. ಶ್ರೀರಾಮನ ಪೂಜೆಗೆ ಇಟ್ಕೊಂಡಿದ್ದಾರೆ ಅಷ್ಟೇ, ಪೂಜೆಗೆ ಇಟ್ಕೊಂಡಿದ್ದಾರೆ. ಎಲ್ಲರನ್ನು ಒಟ್ಟು ಮಾಡಕ್ಕೆ ದೇವ್ರು ಒಳ್ಳೇದು ಅಂತ. ಓಕೆ ಸರ್, ಅದೇ ರೀತಿಯಲ್ಲಿ ಈಗ ಏನು ಕರ್ನಾಟಕ ವಿಧಾನಸಭೆಯಲ್ಲಿ ಈಗ ಜಂಟಿ ಅಧಿವೇಶನ ನಡೀತಿರುವಂತದ್ದು, ಈ ವಿಚಾರ ಕಳೆದ 2 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ರಾಜ್ಯ ದೇಶಾದ್ಯಂತ ಚರ್ಚೆ ಆಗ್ತಿರುವಂತದ್ದು ರಾಜ್ಯಪಾಲರ ಭಾಷಣ ಮತ್ತು ನಂತರ ನಡೆದಂತಹ ಒಂದು ಘಟನೆ. ಈಗ ರಾಜ್ಯಪಾಲರು ಇದೊಂದು 2 ಭಾಷಣವನ್ನ ಮಾಡಿ ಹೋಗ್ತಾರೆ. ಆ ಒಂದು ಘಟನೆ ಈಗ ರಾಜ್ಯ ಸರ್ಕಾರ ಏನ್ ಕೊಟ್ಟಿರುತ್ತೋ ಅದು ರಾಜ್ಯಪಾಲರಲ್ಲಿ ಅದು ಮಂಡನೆ ಮಾಡ್ಬೇಕಿರತ್ತೆ. ಆದ್ರೆ ಅವರ ಭಾಷಣವನ್ನು ಸಂಪೂರ್ಣವಾಗಿ ಓದದೆ ಹೋಗಿರೋ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರದ ಸಂಪೂರ್ಣವಾಗಿ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅವರು. ಈಗ ನಾನು ಹೇಳೋದೇನಂದ್ರೆ, ಗವರ್ನರ್ ಆಗೋರು ಅವರು ಮೂಲಭೂತವಾಗಿ ಮೊದಲು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಆಗ್ಬೇಕು. ಎಸ್, ಅವ್ರು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗವರ್ನರ್ ಆಗೋರು, ಕೋರ್ಟಿಗೆ ಹೋಗೋರು, ರಾಷ್ಟ್ರಪತಿಗಳಾಗೋರು, ಅವರೆಲ್ಲರೂ ಕೂಡ ಅವರ ಮೂಲ ಏನಿದೆ, ಈಗ ಹೇಗೆ ನಮ್ಮ ಸ್ವಾಮೀಜಿಗಳು ತಂದೆ ತಾಯಿನ ಪೂರ್ವಾಶ್ರಮ ಅಂತ ಹೇಳ್ತಾರೋ, ಪೂರ್ವಾಶ್ರಮದ ತಂದೆ ತಾಯಿ ಅಂತ ಹೇಳ್ತಾರೋ, ಅವ್ರನ್ನ ಒಪ್ಕೊಳ್ಳಲ್ಲ, ತಂದೆ ತಾಯಿನ ಒಪ್ಕೊಳ್ಳಲ್ಲ. ಆ ರೀತಿ ಒಂದು ಹಾಗೆ ಅವರು ಆ ರೀತಿ ನಡವಳಿಕೆ ಮಾಡಬೇಕು. ಈಗ ಕರ್ನಾಟಕ ಸರ್ಕಾರ 224 ಸೀಟಲ್ಲಿ ಹೆಚ್ಚು ಕಡಿಮೆ 140 ಸೀಟನ್ನು ಗೆದ್ದು ಹೆಚ್ಚು ಕಡಿಮೆ ಇವತ್ತು ಮೆಜಾರಿಟಿಲಿ ಇದೆ. 140 ಜನರ ಕಾರ್ಯಕ್ರಮ ಏನಿದೆ ಅದು ಅಧಿವೇಶನಕ್ಕೆ ಕರೆದಿರ್ತಕ್ಕಂಥದ್ದು, ಇದೇ ಉದ್ದೇಶಕ್ಕೆ ಕರೆದಿರೋದು. ನಮ್ಮ ನಿಲುವು ಅವ್ರದ್ದಿದೆ. ಅವ್ರಿಗೆ ಇದು ಇಷ್ಟ ಇಲ್ದಿದ್ರೆ ನಾನು ಓದೋದಿಲ್ಲ ಅಂತ ಹೇಳಬೇಕು. ಸದನಕ್ಕೆ ಬರಬಾರ್ದು. ಸದನಕ್ಕೆ ಬಂದಾದ್ಮೇಲೆ ಅದು ಓದೋದು ಅವ್ರ ಕರ್ತವ್ಯ. ಯಾವುದೋ ಒಂದು ಲೇ ಮಾಡಿರು, ಅವ್ರ ಅನಾರೋಗ್ಯ ಸರಿ ಇರ್ಲಿಲ್ಲ, ಅವ್ರಿಗೆ ಓದಕ್ಕಾಗಲ್ಲ, ನನಗೆ ಇಷ್ಟು ಪುಟ ಓದಕ್ಕಾಗಲ್ಲಪ್ಪ, ಸ್ವಾಗತ ಮಾಡ್ತೀನಿ, 2 ಸೆಂಟೆನ್ಸ್ ಓದ್ತೀನಿ, ಆಯ್ತು ನನಗೆ ಇಷ್ಟೇ ಓದಕ್ಕಾಗೋದು, ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಹೋಗೋದಾದ್ರೆ ನ್ಯಾಷನಲ್ ಆ್ಯಂಥಮ್ ಮಾಡಿ, ಎದ್ ನಿಲ್ಲಕ್ಕಾಗದ್ರೆ ಕೂತ್ಕೊಂಡು, ನ್ಯಾಷನಲ್ ಆ್ಯಂಥಮ್ ಆದಾಗ ಎಲ್ಲರೂ ಕೂಡ ಎದ್ ನಿಲ್ಬೇಕು ಅಂತ ಒಂದಿದೆ. ನ್ಯಾಷನಲ್ ಆ್ಯಂಥಮ್ ಆದ್ಮೇಲೆ ಹೊರಟು ಹೋಗ್ಬೋದಾಗಿತ್ತು. ಏನು ಈಗ ಅದು ಅವ್ರೇನು ರಾಜ್ಯಪಾಲರ ಭಾಷಣ ಇದೆ, ನಾವು ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಹೌಸ್. ಲೇ ಆಗಿದೆ, ಅದೀಗ ಲೇ ಆಗಿದೆ. ಲೇ ಆದ್ಮೇಲೆ ಇಟ್ ಈಸ್ ಫಾರ್ ದಿ ಡಿಬೇಟ್. ಆಡಳಿತ ಪಕ್ಷದವರು ನಾವ್ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ, ವಿರೋಧ ಪಕ್ಷದವ್ರು ಅವ್ರು ಏನ್ ವಿರೋಧ ಮಾಡ್ತಾರೆ ಆಗ್ಲಿ, ಅದು ವಿರೋಧ ಆಗ್ಲಿ, ಚರ್ಚೆ ನಡೆಯುತ್ತೆ. ಆದ್ರೆ ಇವರು ರಾಷ್ಟ್ರ ಪ್ರೇಮ, ಭೂತಾಯಿ, ಬಾತಾಂಬೆ ಅಂತ ಹೇಳೋರು ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರ ಗೀತೆಗೆ ಅವಮಾನ ಮಾಡಿ ಓಡೋಗಿದ್ದಿದೆಯಲ್ಲ, ಇದು ಅಪರಾಧ. ಆಗ ಹರಿಪ್ರಸಾದ್ ಅವರನ್ನ ತಡೆದಿದ್ದು, ನೀವು ರಾಷ್ಟ್ರಗೀತೆನ ಹಾಡಿ ಆಮೇಲೆ ಹೋಗಿ ಅನ್ನೋದಕ್ಕೆ. ಈಗ ಆ ಒಂದು ಘಟನೆ ಆಯ್ತು ಸರ್. ಈಗ ಅವರು ಭಾಷಣ ಕೆಳಗೆ ಬರುವ ಸಂದರ್ಭದಲ್ಲಿ ಹರಿಪ್ರಸಾದ್ ಆಗಿರ್ಬೋದು, ಅಲ್ಲಿದ್ದಂತಹ ಕೆಲ ಶಾಸಕರು, ಅದ್ರನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಕಾಂಗ್ರೆಸ್ನ ಶಾಸಕರು ಅವ್ರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲೂ ಒಂದ್ ಕಡೆ ನೋಡಿದ್ರೆ ಅದು ಅಂದ್ರೆ ಆ ವಿಚಾರಗಳು ಒಬ್ಬ ರಾಜ್ಯಪಾಲರಿಗೆ ಎಷ್ಟಾರು ಕೂಡ ಗವರ್ನರ್ ಆಗಿರೋರಿಗೆ ಆ ಒಂದು ಎಲ್ಲೋ ಒಂದ್ ಕಡೆ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಆ ಎಲ್ಲೇನ ಮೀರಿ ದಾಟದ್ರ ಅಂತ ಅನ್ಸಲ್ವಾ? ಯಾಕನ್ಸುತ್ತೆ ಪ್ರತಿಭಟನೆ ಮಾಡೋ ಹಕ್ಕಿದೆ. ಅವರು ನ್ಯಾಷನಲ್ ಆಂಥಮ್ಗೆ ಅಗೌರವ ತೋರಿಸಿ ಹೋಗೋದಾದ್ರೆ ಒನ್ ಶುಡ್ ಪ್ರೊಟೆಸ್ಟ್. ನೀವು ಯಾವ ರೀತಿ ದಾಖಲು ಮಾಡ್ತೀರಿ ಪ್ರೊಟೆಸ್ಟ್ ಅನ್ನ ಯಾವ ರೀತಿ ದಾಖಲು ಮಾಡ್ತೀರಿ? ಈಗ ಜನಗಣ ಸಿನಿಮಾ ಥಿಯೇಟರ್ ಅಲ್ಲೇ ನೀವು ನಿಂತ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಸಿನಿಮಾ ಥಿಯೇಟರ್ ಜನಗಣಮನ ಹೇಳಿದ್ರೆ ನಿಂತ್ಕೋಬೇಕು ಅಂತ ಹೇಳ್ತೀರಿ. ಇದು ಅನಾರೋಗ್ಯ ಇದ್ರೆ ಕುತ್ಕೋಬೇಕು ಅಂತ ಹೇಳ್ತೀರಾ ನೀವು. ಒಬ್ಬರ ರಾಜ್ಯಪಾಲರು ಅಂತ ಹೇಳಿ ಸಾಮಂತ ರಾಜರವರು, ಇದೇನು ಇದು ಮಹಾರಾಜರ ಆಡಳಿತನ? ಇದು ಪ್ರಜಾಪ್ರಭುತ್ವದ ಆಡಳಿತ. ರಾಷ್ಟ್ರಧ್ವಜಕ್ಕೆ 52 ವರ್ಷ ಬೌಟ ಹರಿಸಿರ್ಲಿಲ್ಲ. ರಾಷ್ಟ್ರಗೀತೆನ ಅವರು ರಾಷ್ಟ್ರಗೀತ ಮಾಡಬೇಡಿ ಅದನ್ನ ಅಂತ ಹೇಳಿ ವಿಶ್ವೇಶ್ವರ ಹೆಗಡೆ ಅವರು ಹೇಳ್ತಾರೆ. ಇವ್ರಿಗೆ ಗೌರವ ಇಲ್ಲ.
ರಾಷ್ಟ್ರ ಪ್ರೇಮ ಇಲ್ಲ ಇವ್ರಿಗೆ ಧರ್ಮ ಪ್ರೇಮ ಇರೋದು, ಜಾತಿ ಪ್ರೇಮ ಇರೋದು. ಅವರು ರಾಷ್ಟ್ರ ಪ್ರೇಮ ಇರೋದಾದ್ರೆ, ರಾಷ್ಟ್ರ ಭಕ್ತಿ ಇರೋದಾದ್ರೆ ರಾಷ್ಟ್ರ ಧ್ವಜಕ್ಕೆ ಮತ್ತು ರಾಷ್ಟ್ರ ಗೀತೆಗೆ ಸಲ್ಯೂಟ್ ಹೊಡೆದು ಮುಗಿದ ಮೇಲೆ ಹೋಗ್ಬೋದಾಗಿತ್ತು. ಅವ್ರೇನ್ ಯಾರೇನ್ ತಡೀತಿರ್ಲಿಲ್ಲ. ಯಾರು ತಡೀತಾ ಇದ್ರು? ಹರಿಪ್ರಸಾದ್ ಅವರು ಅತ್ಯಂತ ಹಿರಿಯ ಸದಸ್ಯ. ಹರಿಪ್ರಸಾದ್ ಅವರು ರಾಜ್ಯಸಭೆ ಅಲ್ಲೂ ಕೂಡ ಪ್ರತಿಪಕ್ಷ ಉಪಾಧ್ಯಕ್ಷ 18 ವರ್ಷ ಅವ್ರು ರಾಜ್ಯಸಭಾ ಸದಸ್ಯ. ಅಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದಂತ ಒಬ್ರು ಲೀಡರ್. ಮೊನ್ನೆ ನಡ್ಕೊಂಡಂತ ರೀತಿಯನ್ನ ನೀವು ಒಪ್ತೀರಾ? ಹಾಗಾದ್ರೆ ಒಪ್ತೀರಾ ಅಂದ್ರೆ ನೀವು ರಾಷ್ಟ್ರಗೀತೆ ಹೇಳಿ ಹೋಗಿ ಅಂತ ಹೇಳ್ತಕ್ಕಂಥದ್ದು. ಹೌದು, ಹೇಳ್ಬೇಕದು. ಪ್ರೊಟೆಸ್ಟ್ ಮಾಡ್ಬೇಕಾಗತ್ತೆ. ಪ್ರೊಟೆಸ್ಟ್ ಮಾಡಿದ್ ನಾನ್ ಸರಿ, ನಾನ್ ಸಮರ್ಥನೆ ಮಾಡ್ತಾನೆ. 100% ನಾನ್ ಸಮರ್ಥನೆ ಮಾಡ್ತಾನೆ. 100%. ನಾಳೆ ಅವರು ಅಗೌರವ ತೋರಿಸಿದ್ದು ಸದನಕ್ಕೆ ಮಾತ್ರ ಅಲ್ಲ, ರಾಷ್ಟ್ರ ಗೀತೆಗೆ. ನೀವು ನಿಮ್ಮ ಪ್ರಶ್ನೆ ರಾಷ್ಟ್ರಗೀತೆ ಅವಮಾನ ಮಾಡಿ ಸರಿನಾ ಅಂತ ನಾನು ಕೇಳ್ತಾ ಇರೋದು. ರಾಷ್ಟ್ರಗೀತೆಗೆ ಅವಮಾನ ಮಾಡಿ ಸರಿನಾ? ನೀವು ಒಪ್ಕೋತೀರಾ? ಖಂಡಿತ ತಪ್ಪು. ಬೈ ಮಿಸ್ಟೇಕ್ ರಾಷ್ಟ್ರ ಧ್ವಜ ಹಾರಿಸುವಾಗ ತಲೆ ಕೆಳಗಾದ್ರೆ ಅರ್ಧಕ್ಕೆ ಬಂದು ನಿಂತ್ಕೊಂಡ್ರೆ ಬಿಜೆಪಿಯವ್ರು ಏನ್ ವಾಟ್ಸಪ್ ಅಲ್ಲಿ ಭಾರಿ ದೊಡ್ಡ ಗೊಂದಲ ಎಬ್ಸ್ಬಿಡ್ತಿದ್ರು. ಭಾರಿ ದೊಡ್ಡ ಒಬ್ಬ ರಾಜ್ಯಪಾಲರು ಅವ್ರು ಇವತ್ತು ಬಿಜೆಪಿ ಮೆಂಬರ್ ಅಲ್ಲ. ನಾನು ಬಿಜೆಪಿ ಮೆಂಬರ್ ಆಗಿದ್ರಿಂದ ನನ್ಗಿನ್ನೂ ಆ ಪೂರ್ವಾಶ್ರಮದಿಂದ ಹೊರಗೆ ಬಂದಿಲ್ಲ, ನಾನು ರಿಸೈನ್ ಮಾಡ್ತೀನಿ ಅಂತ ಹೊರಗೆ ಹೋಗ್ಬಿಡ್ಬೇಕು. ಈ ಶುಡ್ ರಿಸೈನ್. ನಾನು ಹೇಳೋದು, ಇದು ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರ, ಜನರ ಆದೇಶ. ಅದು ಮನ್ರೇಗಾ ಗಾಂಧಿ ಹೆಸರನ್ನ ತೆಗೆದಿದ್ಯಾಕೆ ಅನ್ನೋದು ಹೇಳಿ. ಅಶೋಕ್ ಅವರು, ಆ ವಿಜೇಂದ್ರ ಅವರು ಗಾಂಧಿ ಹೆಸರನ್ನ ತೆಗೆದಿದ್ದ ಕಾರಣ ಏನು ಅಂತ ಹೇಳಿ. ಕಾರಣ ಈಗ ಗ್ರಾಮ ರಾಜ್ಯ ಮಾಡೋದ್ರ ಒಂದು ಮೂಲ ತತ್ವ ಅದು. ಮಹಾತ್ಮ ಗಾಂಧೀಜಿ ಇದು ಯೋಜನೆ ಅಲ್ಲ, ಇಟ್ ಇಸ್ ಅನ್ ಆಕ್ಟ್. ಮೂಲ ತತ್ವ. ಬಡವರ ಪರವಾಗಿರ್ತಕ್ಕಂಥ, ಕೂಲಿ ಕಾರ್ಮಿಕರ ಪರವಾಗಿರ್ತಕ್ಕಂಥ, ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಭಾರತಕ್ಕೆ ಒಂದು ಭವಿಷ್ಯ ಕಟ್ಕೊಡ್ತಕ್ಕಂಥ ಒಂದು ಪ್ರಯತ್ನ. ಅದೇ ಗಾಂಧೀಜಿ ಹೆಸರು ಇಡದೆ ಮತ್ತಿನ್ಯಾರ್ದು ಹೆಸರು ಇಡೋದಿತ್ತು? ಏನ್ ವೀರಪ್ಪನ ಹೆಸರು ಇಡ್ಬೇಕು? ಅಂದ್ರೆ ಈಗ ಮುಂದಿನ ದಿನಗಳಲ್ಲಿ ಈಗ ಗಾಂಧೀಜಿಯವರ ಹೆಸರನ್ನ ತೆಗೆದು ಮಾಡಿದರೆ ಆ ಒಂದು ವಿಚಾರದ ವಿರುದ್ಧವಾಗಿ ಮುಂದಿನ ನಿಮ್ಮ ಹೋರಾಟಗಳು ಯಾವ ರೀತಿಯಾಗಿದೆ? ಪಕ್ಷದವ್ರು ಏನೇನ್ ಕಾರ್ಯಕ್ರಮ ಕೊಡ್ತಾರೆ ಅದು ಮಾಡ್ತೀವಿ. ನಾವು ನಮ್ಮ 62 ಗ್ರಾಮ ಪಂಚಾಯತಿಗಳಲ್ಲೂ ನಾನು ಸಭೆ ಮಾಡ್ತೇನೆ. ನಾನು ಒಂದು 3 ರಿಂದ 5 ಕಿಲೋಮೀಟರ್ ವರೆಗೆ ಪಾದಯಾತ್ರೆ ಮಾಡಿ ಸಭೆ ಮಾಡ್ಬೇಕು ಅಂತ ಮಾಡೀನಿ. 62 ಗ್ರಾಮ ಪಂಚಾಯತಿ ಬರುತ್ತೆ ನಮಗೆ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 62 ಗ್ರಾಮ ಪಂಚಾಯತಿ ಬರುತ್ತೆ. 62 ಗ್ರಾಮ ಪಂಚಾಯತಿಗಳಲ್ಲೂ ಇದ್ರ ವಿಚಾರ ಮಾಡ್ತೇನೆ. ಯಾಕೆಂದ್ರೆ ಇದು ಒಂದೇನಲ್ಲ. ಯಾತಿಕೆ ಅಂದ್ರೆ ಇನ್ನೂ ಹಲವು ಇದಾವೆ. ಈಗ ಈಗ ನೀವೇನ್ ಹೇಳ್ತಾ ಇದ್ದೀರಿ, ಈಗಾಗ್ಲೇನೆ 2800 ಕೋಟಿ ರೂಪಾಯಿ ನಮ್ಮ ಸರ್ಕಾರಕ್ಕೆ ಕೊಟ್ಟಿಲ್ಲ ಅವರು. ಈ ಮನ್ರೇಗಾದಲ್ಲಿ ಕೊಟ್ಟಿರೋ 25,000 ಕೋಟಿನಲ್ಲೂ ಕೂಡ ಏನ್ ಕೆಲಸ ಮಾಡಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ, ಅದರೊಳಗೆ ಕರ್ನಾಟಕ ಸರ್ಕಾರಕ್ಕೆ ಈಗಲೂ ಕೂಡ 2800 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದವ್ರು ಒಂಥರ ರಾಜ್ಯ ಸರ್ಕಾರಕ್ಕೆ ಬಾಕಿದಾರರು. ಹೌದು. ಈಗ ನಾ ಹೇಳೋದೇನು ಗೊತ್ತಾ, ನೀವು ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ರೆ ಕೇಸ್ ಹಾಕ್ತೀರಿ, 420 ಕೇಸ್ ಹಾಕ್ತೀರಿ. ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಹಾಕಿದ್ರೆ ಅದನ್ನ ಹಾಕ್ಬೇಕು ನಾವು. ಯಾಕಂದ್ರೆ 5,200 ಕೋಟಿ ರೂಪಾಯಿನ ಭದ್ರಾ ಬಲದಂಡೆ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು 8 ವರ್ಷ ಆಯ್ತು, ಇನ್ನೂ ಕೊಡ್ಲಿಲ್ಲ. ತಪ್ಪಲ್ವಾ ಅದು? ಮೋಸ ಅಲ್ವಾ ಅದು? ಅದಕ್ಕೆ ಅಶೋಕ್ ಏನ್ ಹೇಳ್ತಾರೆ, ವಿಜೇಂದ್ರ ಏನ್ ಹೇಳ್ತಾರೆ, ಶೋಭಾ ಕರಂದ್ಲಾಜೆ ಏನ್ ಹೇಳ್ತಾರೆ, ರಾಜ್ಯದ ಇವರು ಸರ್ಕಾರ ಸಂಸತ್ ಸದಸ್ಯರು ಏನ್ ಹೇಳ್ತಾರೆ? ಕರ್ನಾಟಕ ರಾಜ್ಯಕ್ಕೆ ಅದು ಬೇಡವಾ? ಹಣ ಬೇಡವಾ? ಮೇಕೆದಾಟು ಯೋಜನೆ ನಾವೆಲ್ಲ ಪಾದಯಾತ್ರೆಗೆ ಹೋಗಿ ಭಾಗವಹಿಸಿದ್ವಿ. ಸುಪ್ರೀಂ ಕೋರ್ಟ್ನವ್ರು ಒಪ್ಪಿಗೆ ಕೊಟ್ರು. ಕೇಂದ್ರ ಸರ್ಕಾರ ಅವ್ರ ಕೈಯಲ್ಲಿ ಇದೆಯಲ್ಲ. ಕುಮಾರಸ್ವಾಮಿ ಅವರು ಭಾಷಣ ಮಾಡಿದ್ರು, ನನಗೆ ಬಹಳ ಖುಷಿ ಆಯ್ತು. ನೀವು ನಮ್ಮ ಸರ್ಕಾರ ಬಂದ್ರೆ 24 ಗಂಟೆ ಒಳಗೆ ಅದಕ್ಕೆ ಒಪ್ಪಿಗೆ ಕೊಡಿಸ್ತೀನಿ ಅಂತ. ಈ 24 ಗಂಟೆ ಆಗ್ಲಿಲ್ಲ. ಕೇಂದ್ರ ಸರ್ಕಾರ ಬಂದು ಕೇಂದ್ರ ಸರ್ಕಾರ 24 ಗಂಟೆ ಅಲ್ಲ, 24 ಗಂಟೆ ಒಳಗೆ ನಾನು ಅದಕ್ಕೆ ಕೊಡಿಸ್ಬೇಕಲ್ಲ. ಈಗ ಮೇಕೆದಾಟು ಯೋಜನೆಗೆ, ಆ ಮೇಕೆದಾಟು ಯೋಜನೆಗೆ ಬಂದ್ರೆ ಅದೇನು ಸಮುದ್ರಕ್ಕೆ ಹೋಗೋ ನೀರನ್ನ ತಡೆ ಮಾಡೋದಷ್ಟೇ. ಕರೆಕ್ಟ್. ಸಮುದ್ರಕ್ಕೆ ಹೋಗೋ ನೀರನ್ನ, ಉಪ್ಪು ನೀರಿಗೆ ಸೇರೋ ಸಿಹಿ ನೀರನ್ನ ತಡೆದು ಬೆಂಗಳೂರಿಗೆ ಕುಡಿಯೋ ನೀರಿನ ಯೋಜನೆ ಕೊಡ್ತಕ್ಕಂಥದ್ದು. ಅದ್ರೊಳಗೆ ಒಂದಷ್ಟು ಇದು ಎಲೆಕ್ಟ್ರಿಸಿಟಿ ನಿರ್ಮಾಣ ಮಾಡೋದಕ್ಕೂ ಅವಕಾಶ ಇದೆ, ಇರಿಗೇಷನ್ಗೆ ಅವಕಾಶ ಇದೆ. ಸಮುದ್ರಕ್ಕೆ ಹೋಗೋ ನೀರನ್ನು ತಡೆದು ಕುಡಿಯೋ ನೀರಿಗೆ ಬದಲಾವಣೆ ಮಾಡಿದ್ರೆ, ಎಲೆಕ್ಟ್ರಿಕಲ್ ಎನರ್ಜಿ ಪ್ರಿಪೇರ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಆಗ ತೊಂದರೆ ಏನು? ಮಾಡ್ಬೋದಲ್ಲ. ಈಗ
ಓಕೆ ಸರ್, ಅದರ ಜೊತೆಯಲ್ಲಿ ಈಗ ರಾಜ್ಯ ರಾಷ್ಟ್ರ ವಿಚಾರಗಳ ಜೊತೆಗೆ ನಾನು ಸ್ಥಳೀಯ ವಿಚಾರಗಳ ಕುರಿತಾಗಿ ಮಾತಾಡಿದೆ. ಹೇಳಿ. ಈಗ ನಿಮ್ಮ ಪಕ್ಷದ ಒಂದು ವಿಚಾರ, ಈಗ ಪಟ್ಟಣ ಪಂಚಾಯತಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ, ನೀವು ಕೂಡ ಸುದ್ದಿಗೋಷ್ಠಿಯನ್ನು ಕೂಡ ನಂತರದಲ್ಲಿ ಮಾಡ್ತೀರಾ. ಈ ಒಂದು ಪಟ್ಟಣ ಪಂಚಾಯತಿ ಸುದ್ದಿಗೋಷ್ಠಿ ಅಧ್ಯಕ್ಷ ಮಾಡಿಲ್ಲ ಆ ವಿಚಾರದಲ್ಲಿ. ಅಲ್ಲ, ಬೇರೆ ಅಂದ್ರೆ ನಿಮ್ಮ ಮೇಲೆ ನನ್ನ ಕೆಲವರು ಮೇಲೆ. ಓಕೆ ನಿಮ್ಮ ಮೇಲೆ ಮಾಡಿ, ಮಾಡಿ. yes, ನಿಮ್ಮ ಸುದ್ದಿಗೋಷ್ಠಿ ಕೂಡ ಆಗಿರುವಂತದ್ದು. ಈ ಒಂದು ವಿಚಾರದ ಕುರಿತಾಗಿ ಈಗ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಚಾರ ನಂತರದಲ್ಲಿ ಉಂಟಾದ ಗೊಂದಲ, ಯಾಕೆ ಈ ರೀತಿ ಗೊಂದಲ ನಿರ್ಮಾಣವಾಗ್ತಾ ಇದೆ? ಸಿ, ನಾನು ಪಕ್ಷದ ವೇದಿಕೆ ಒಳಗೆ ಚರ್ಚೆ ಮಾಡೋನು. ಪಕ್ಷದ ನಿರ್ಣಯಕ್ಕೆ ಯಾರು ವಿರುದ್ಧವಾಗಿ ಹೋಗ್ತಾರೆ, ಪಕ್ಷದ ನಾನು ಒಬ್ಬನೇ ತೆಗೆದುಕೊಂಡು ತೀರ್ಮಾನ ಅಲ್ಲ. ಕರೆಕ್ಟ್. ನಮ್ಮ ಜಿಲ್ಲಾ ಅಧ್ಯಕ್ಷರು ಆರ್ ಪ್ರಸನ್ನ ಕುಮಾರ್, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ಈಗ DCC ಬ್ಯಾಂಕ್ ಅಧ್ಯಕ್ಷರು ಆಗಿದ್ದಾರೆ, MADB ಅಧ್ಯಕ್ಷರಾಗಿದ್ದಾರೆ, ಅಪೆಕ್ಸ್ ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದಾರೆ, ಆಮೇಲೆ ಶಿಮೂಲು ನಿರ್ದೇಶಕರ ಇದ್ದಾರೆ. ಅವರು ಕೂಡ ಇದ್ದು ತೀರ್ಮಾನ ಮಾಡಿರೋದು 8 ತಿಂಗಳಿಗೆ ನಾವು ಮಾಡಬೇಕು ಅಂತ. 8 ತಿಂಗಳಾದ್ಮೇಲೆ ಯಾರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ, ಉಳಿದವರಿಬ್ರು ನಮಗೆ ಪಕ್ಷ ಏನ್ ಮಾಡ್ತಿದೆ ನಮಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದಾಗ ನಾವು ಅವ್ರ ಎದುರುಗಡೆ ತೀರ್ಮಾನ ಆದಿದ್ದು. ನನ್ನ ಕಿಮ್ಮನ ರತ್ನಾಕರ್ ಒಬ್ರು ತೀರ್ಮಾನ ಮಾಡಿದ್ದಲ್ಲ. ಆ 8 ತಿಂಗಳಾದ್ಮೇಲೆ ಮತ್ತೊಂದು ಹೆಚ್ಚು ಕಡಿಮೆ 8 ತಿಂಗಳು ಅವ್ರು ಕಂಟಿನ್ಯೂ ಆದ್ರು. ಆಗ ನಮ್ಮ ಪಕ್ಷದ ವೇದಿಕೆನಲ್ಲಿ ಏನ್ ಮಾಡ್ಬೇಕು ಆ ಕಾರ್ಯಕ್ರಮ ತಗೊಂಡಿದ್ವಿ. ಅಂದ್ರೆ ಈ ನಮ್ಗೆ ಗೊಂದಲ ಯಾಕೆ ಸೃಷ್ಟಿ ಆಯ್ತು? ಯಾಕಂದ್ರೆ ನಂತರದಲ್ಲಿ ಒಬ್ಬ ಏನೇನೋ ಹೇಳಿಕೆಗಳು ಬರುವಂತದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಗೊಂದಲದಲ್ಲಿ ಅಂದ್ರೆ ಅಧಿಕೃತವಾಗಿ ನಮ್ಮ ಕಾಂಗ್ರೆಸ್ಸಿನ ಅವ್ರ 3 ಜನ ಮತ್ತು ವಿಶ್ವನಾಥ್ ಶೆಟ್ಟಿ 4 ಜನ ಬಿಟ್ರೆ ಉಳಿದವರು ಯಾರು ಏನ್ ಗೊಂದಲದ ಹೇಳಿಕೆ ಕೊಟ್ಟಿಲ್ಲ. ಓಕೆ, ಯಾರು ಕೊಟ್ಟಿಲ್ಲ. ಅಂದ್ರೆ ನಾನು ನೇರವಾಗಿ ಕೇಳ್ತೇನೆ, ಇದು ತೀರ್ಥಹಳ್ಳಿ ಬ್ಲಾಕ್ ಕಾಂಗ್ರೆಸ್ ನಲ್ಲಿ ಈಗ ಉಚ್ಚಾಟನೆಯ ಪರ್ವ ಶುರುವಾಗಿದ್ಯಾ? ಅದ ಪಕ್ಷದ ಆಂತರಿಕ ವಿಚಾರ. ನಾನೀಗ ಅದನ್ನು ಬಹಿರಂಗಪಡಿಸಲ್ಲ. ನಮಗೇನು ತೊಂದರೆ ಆಗಿದೆ ಆ ವಿಚಾರನ ಪಕ್ಷದವರಿಗೆ ನಾವು ತಿಳಿಸಿದ್ದೀವಿ. ಓಕೆ, ಯಾಕಂದ್ರೆ ಈಗ ನಿರಂತರವಾಗಿ ಈಗ ಚುನಾವಣೆಗಳು ಕೂಡ ಬರ್ತಾ ಇರುವಂತದ್ದು. ಗ್ರಾಮ ಪಂಚಾಯತ್ ಅವಧಿ ಮುಗಿದ, ಗ್ರಾಮ ಪಂಚಾಯತಿ ಬರುತ್ತೆ, ಇನ್ನೊಂದು ವರ್ಷದಲ್ಲಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯತ್, ಯಾಕಂದ್ರೆ ಸತತವಾಗಿ ಚುನಾವಣೆಗಳು ಇರುವ ಸಂದರ್ಭದಲ್ಲಿ ಈ ರೀತಿ ಪಕ್ಷದಲ್ಲಿ ಈ ಗೊಂದಲಗಳು ಸೃಷ್ಟಿಯಾದ್ರೆ ತೊಂದರೆ ಆಗಲ್ಲ, ಏನು ತೊಂದರೆ ಆಗಲ್ಲ. ಅವ್ರಿಗೆ ತೊಂದರೆ ಆಗತ್ತೆ. ಪಕ್ಷದ ನಿರ್ದೇಶನವನ್ನ ಕಡೆಗಣಿಸೋರಿಗೆ ತೊಂದರೆ ಮಾಡ್ತೀವಿ ನಾವು ಪಕ್ಷದ ವತಿಯಿಂದ. ಕಾರ್ಯಕರ್ತರಲ್ಲಿ ಇದು ಗೊಂದಲ ಕ್ರಿಯೇಟ್ ಆಗಲ್ವಾ? ಏನೂ ಆಗಲ್ಲ. ಇದು ಈಗ ಅಲ್ಲ, ಇದು 4ನೇ ಅಟೆಂಪ್ಟ್. ಹಿಂದೆ ನಾನು ದಳದಲ್ಲಿದ್ದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಮತ್ತು ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ, ನಾನು JDS ಅಲ್ಲಿ ಇದ್ದಾಗ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ನಾನು ಸಿದ್ಧ ಆಗಿದ್ದೆ. ಆಗ ಆಗೇನಾಯ್ತು, ಕಾಂಗ್ರೆಸ್ಸಿನ ಒಂದು ಗುಂಪು ಹೋಗಿ ಬಿಜೆಪಿ ಜೊತೆ ರಾಜ್ಯ ಮಾಡ್ಕೊಂಡು ಅಧ್ಯಕ್ಷರಾದ್ರು. 2ನೇ ಸರಿನೂ ಅದೇ ರೀತಿ ಆಯ್ತು. ದಳದವ್ರು ಜಾಸ್ತಿ ಮೆಂಬರ್ ಇದ್ರು, ಕಾಂಗ್ರೆಸ್ನವ್ರು ಕಡಿಮೆ ಇದ್ರು. ನನ್ನ ಸಪೋರ್ಟ್ ತಗೊಂಡು ಗೆದ್ರು. ಆಮೇಲೆ ಮತ್ತೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋ ಹಂಗೆ ನೋಡ್ಕೊಂಡ್ರು. ಅದೇ ರೀತಿ 3ನೇ ಅಟೆಂಪ್ಟ್ ಮಾಡಿದ್ರು. ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ನಾನು ಬಿಜೆಪಿ ವಿರುದ್ಧವಾಗಿ ನಾನು ಕಾರ್ಯನಿರ್ವಹಿಸಿದೆ. ಈ ಮೊನ್ನೆ ಕೂಡ ಅದೇ ಒಂದು ಸಣ್ಣ ಗುಂಪು ಮತ್ತೆ ಇದೇ ರೀತಿ ಸರ್ಕಸ್ ಮಾಡಿ ಒಂದು 3 ಜನ ಬಿಜೆಪಿ ಕಳ್ಸಕ್ ಪ್ರಯತ್ನ ಮಾಡಿದ್ರು. ಅಂದ್ರೆ ನನಗೆ ಡೌಟ್ ಇರೋದು, ಈ ಗುಂಪು ಕಾಂಗ್ರೆಸ್ನ ವಿರುದ್ಧ ಇರೋ ಗುಂಪ ಅಥವಾ ವೈಯಕ್ತಿಕವಾಗಿ ಕಿಮ್ಮನೆ ರತ್ನಾಕರ್ ಅವರ ವಿರುದ್ಧ ಇರುವ ಗುಂಪ? ನನ್ನ ವಿರುದ್ಧ ಏನಿಲ್ಲ, ದುಡ್ಡು ಅಧಿಕಾರ ಅಷ್ಟೇ. ಇದ್ರೊಳಗೆ ಯಾವ ಗುಂಪು ಇಲ್ಲ. ಈಗ ಏನ್ ಗೊತ್ತಾ, ಈ ದೇಶದಲ್ಲಿ ಬಹಳಷ್ಟು ಜನ ಪಾರ್ಟಿ ಬದಲಾವಣೆ ಮಾಡೋದು ಸಿದ್ಧಾಂತಕ್ಕಾಗಲ್ಲ. ಯಾಕಂದ್ರೆ ಅವ್ರ ಸಿದ್ಧಾಂತ ಓದ್ಕೊಂಡೇ ಇಲ್ಲ. ಬಹಳಷ್ಟು ಜನರಿಗೆ ಕಾಂಗ್ರೆಸ್ ಸಿದ್ಧಾಂತ ಏನು ಅಂತನೂ ಗೊತ್ತಿಲ್ಲ, ಗಾಂಧಿ ಏನಂತನೂ ಗೊತ್ತಿಲ್ಲ. ಆ 3ನೇ ಕ್ಲಾಸಲ್ಲಿ ಓದಿದ ಗಾಂಧಿನೇ ಈಗಲೇ ಅವ್ರ ತಲೆಯಲ್ಲಿ ಇರೋದು. ಅಂಬೇಡ್ಕರ್ ಯಾರು ಅಂತನೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಗೊತ್ತಾಯ್ತಾ? ಬಿಜೆಪಿ ಏನ್ ಸಿದ್ಧಾಂತ ಹೇಳ್ತಿದೆ ಅಂತಾನೆ ಗೊತ್ತಿಲ್ಲ. ಬಟ್ ಏನಾಗಿದೆ ಅಂದ್ರೆ, ಅವರು ಸಾಬ್ರಿಗೆ ಕ್ರಿಶ್ಚಿಯನ್ಸಿಗೆ ಜೋರ್ ಮಾಡಿದ ತಕ್ಷಣ ಹಿಂದೂಗಳು ಓಟ್ ಬರುತ್ತೆ, ಅಲ್ಲಿ ಹೋದ್ರೆ ಲಾಭ ಆಗುತ್ತೆ ಅಂತ ಕೆಲವರು ಓಡ್ ಹೋಗ್ತಿದ್ದಾರೆ. ಅದೇನು ಅವ್ರೇನು ಓದ್ಕೊಂಡು ಹೋದ್ಗಿರೋರಲ್ಲ. ಅವ್ರಿಗೆ ಸಿದ್ಧಾಂತ ಓದ್ಕೊಂಡ್ರೆ ನಾಳೆ ಬೆಳಿಗ್ಗೆ ಬಿಟ್ಟು ಹೊರಗೆ ಬರ್ತಾರೆ. ಅವ್ರು ನಾಳೆ ಬೆಳಿಗ್ಗೆ ಎದ್ದು ಬರ್ತಾರೆ ಹೊರಗಡೆ. ಬಟ್ ಏನಾಗುತ್ತೆ, ಹೋಗೋರು ಅಧಿಕಾರದ ಆಸೆಗೆ ಹೋಗ್ತಿದ್ದಾರೆ, ದುಡ್ಡಿನ ಆಸೆಗೆ ಹೋಗ್ತಿದ್ದಾರೆ. ಈಗ ನಾರಾಯಣ ಸ್ವಾಮಿ ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ವಿರೋಧ ಪಕ್ಷದ ನಾಯಕರು. ರಿಸರ್ವೇಶನ್ ಇಲ್ಲದೆ ಇದ್ರೆ ಅಸೆಂಬ್ಲಿ ಒಳಗೆ ಹೋಗಕ್ಕಾಗತ್ತೆ ಅವ್ರಿಗೆ? ಈ ಕರ್ನಾಟಕದಲ್ಲಿ SC STಗೆ ಪಾರ್ಲಿಮೆಂಟ್ ಸದಸ್ಯರು ಮತ್ತು ಜನರಲ್ ಇದೆ. ಮೂಡಿಗೆರೆಯಲ್ಲೂ ಈಗ ರಿಸರ್ವೇಶನ್ ಇದೆ. ಜನರಲ್ ಇದ್ದಿದ್ರೆ ಎಲೆಕ್ಟ್ ಆಗ್ತಿತ್ತ? ಅದು ಸುಲಭ ಇದೆಯಾ? ಇವತ್ತಿನ ಸ್ಥಿತಿ ಆ ರೀತಿ ಇದೆಯಾ?
1978 ಎಂಕಟಪ್ಪ ಅಂತಕ್ಕಂಥ ಒಬ್ಬ ದಲಿತ ಯಡಿಯೂರಪ್ಪನವ್ರ ಎದುರುಗಡೆ ನಿಂತು ಗೆಲ್ಲುವಂತ ಪರಿಸ್ಥಿತಿ ಇತ್ತು. ಇಲ್ಲಿ 80ರಲ್ಲಿ ಎಷ್ಟಕ್ಕಾದ್ರೆ 2.5 ಲಕ್ಷ ಲೀಡಲ್ಲಿ ಗೆಲ್ತಿದ್ರು. ಈಗ ಆ ಪರಿಸ್ಥಿತಿ ಇದೆಯಾ? ದೇಶ ಒಳ್ಳೇದಾಗ್ತಿದೆ ಅಂತ ಅನ್ಸುತ್ತಾ, ನಿಮಗೆ ಕೆಟ್ಟದಾಗ್ತಿದೆ ಅಂತ ಅನ್ಸುತ್ತಾ? ಈಗ ಏನಾಗುತ್ತೆ ಅಂದ್ರೆ, ಈ ರಿಸರ್ವೇಶನ್ ಇಲ್ಲದೆ ಇದ್ರೆ ಆ ಸಮಾಜನ ಇನ್ನೂ ಪೂರ್ತಿ ನೆಲಮಟ್ಟಕ್ಕೆ ತಳ್ಳಿಬಿಡೋದು. ನಾನು ಹೇಳೋದೇನು ಗೊತ್ತಾ, ಇವ್ರು ಯಾರ್ಯಾರು ಬಿಜೆಪಿ ಅವರು ಇರ್ಲಿ, ಕಾಂಗ್ರೆಸ್, ಇವರೆಲ್ಲರೂ ಕೂಡ ಸಂವಿಧಾನದ ವ್ಯಾಪ್ತಿಯೊಳಗೆ ಬರೋದಕ್ಕೆ ಕಾರಣ ಅಂಬೇಡ್ಕರ್, ಗಾಂಧಿ, ಲೋಹಿಯಾ, ಕಾಂಗ್ರೆಸ್ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಇವ್ರು ಯಾವತ್ತು ರಿಸರ್ವೇಶನ್ ಬೇಕು ಅಂತ ಬಿಜೆಪಿ ಯಾವತ್ತು ಹೋರಾಟ ಮಾಡಿದ್ದು ಹೇಳಿ? ಈ ಧರ್ಮದ ಬಗ್ಗೆ ಮಾತಾಡ್ತಾರೆ, ನೀವು ಕೇಳಿದ್ರಿ, ಧರ್ಮದ ಬಗ್ಗೆ ಮಾತಾಡ್ತಾರೆ, ವಿಜೇಂದ್ರ ಮಾತಾಡ್ತಾರೆ. ನಾನು ಹೇಳೋದು ಅವ್ರದ್ದೇ ಕನ್ಫ್ಯೂಷನ್. ವೀರಶೈವ ಲಿಂಗಾಯತ ಧರ್ಮ ಒಂದು ಅಂತಾರೆ, ಕೆಲವರು ಲಿಂಗಾಯತ ಧರ್ಮನೇ ಬೇರೆ ಅಂತಾರೆ. ವೀರಶೈವರು ನಾವೇ ಧರ್ಮ ಬೇರೆ, ಲಿಂಗಾಯತ ಧರ್ಮ ಮತ್ತು ಇದು ಯಾವುದು ಲಿಂಗಾಯತ ಧರ್ಮ ಮತ್ತು ಅವ್ರದ್ದು ಇನ್ನೊಂದು ಇದೆಯಲ್ಲ ಪಂಚಮ, ಅವೆಲ್ಲ ಒಂದೇ ಧರ್ಮ ಅಲ್ಲ ಅಂತ ಹೇಳ್ತಾರೆ. ಅಲ್ಲೇ ಬೇರೆ ಬೇರೆ ಇದೆ. ಹಿಂದೂ ಧರ್ಮ ನಾವು ಉಟ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇತ್ತೀಚೆಗೆ ಕ್ಯಾಸ್ಟ್ ಕನ್ಸಿಡರೇಷನ್ ಬಂದಾಗ ಎಷ್ಟೆಷ್ಟು ಹೇಳಿಕೆಗಳು ಬಂದು ಹೊರಗೆ ಅಂತ ನಿಮಗೆ ಗೊತ್ತಿದೆ. ಇವ್ರನ್ನೆಲ್ಲ ಒಟ್ಟು ಮಾಡೋದು ಹೌದಾ? ಇವರು ಒಟ್ಟು ಮಾಡೋದಕ್ಕೆ ಏನ್ ಕಾರ್ಯಕ್ರಮ ಹಾಕೊಂಡಿದ್ದಾರೆ? ಒಟ್ಟು ಮಾಡೋರು ಈಗ ಇವ್ರು ಹೇಳ್ತಾರೆ ಸಿಖ್ರು ನಮ್ಮಿಂದ ಹೊರಗೆ ಹೋದ್ರು, ಜೈನರು ನಮ್ಮಿಂದ ಹೊರಗೆ ಹೋದ್ರು, ಹಿಂದೂ ಧರ್ಮದಲ್ಲೇ ಎಲ್ಲ ಇದ್ರು ಅಂತ. ಒಟ್ಟು ಮಾಡಕ್ ಇವ್ರ ಕಾರ್ಯಕ್ರಮ ಏನು? ಈಗ ನಾ ಹೇಳೋದೇನು ಗೊತ್ತಾ, ಇವರೆಲ್ಲ ನಮ್ಮ ಧರ್ಮದವರೇ ಹೊರಗಡೆ ಹೋದ್ರು. ಈಗ ಲಿಂಗಾಯತರು ಹೋದ್ರು, ಈಗ ಲಿಂಗಾಯತರು ಹೋದ್ರು ಅಂದ ತಕ್ಷಣ ವೀರಶೈವರು ಹೋದ್ರು ಅಂತ ಆಯ್ತು. ವೀರಶೈವ ಧರ್ಮನೇ ಬೇರೆ, ಲಿಂಗಾಯತ ಧರ್ಮನೇ ಬೇರೆ ಅಂತಾರೆ. ವೀರಶೈವ ಲಿಂಗಾಯತ ಧರ್ಮ ಅಂತಾನೆ ಒಂದು ಪ್ರತಿಪಾದನೆ ಮಾಡ್ತಾರೆ. ನಾ ಹೇಳಿದ್ರು ಒಂದು ಧರ್ಮನೇ 10 ಧರ್ಮ ಕೂತಿದಾವೆ ಇಲ್ಲಿ ಹೇಳೋದು. ಈಗ ಅಂಬೇಡ್ಕರ್ ಬಿಟ್ಟೋಗಿದ್ದೆ, ಬೌದ್ಧ ಧರ್ಮ ಬಿಟ್ಟೋಗಿದ್ದೆ 56ನೇ ಇಸ್ವಿನಲ್ಲಿ. ಈಗ ನನ್ಗೆ ಬಿಜೆಪಿ ಇತಿಹಾಸ ಓದ್ಕೊಂಡಿಲ್ಲ ಅಂತ ನನ್ಗೊಂದು ಡೌಟ್ ಇದೆ. ಇವರು ಏನ್ ಮಾಡ್ತಾರೆ ಅಂದ್ರೆ, ವಾಟ್ಸಪ್ ಅಲ್ಲಿ ಹೆಂಗ್ ಪೊಂಗ್ಲಿ ಅಂತ ಮಾತಾಡ್ತಾರಲ್ಲ, ಅವ್ರನ್ನ ಕೇಳ್ಕೊಂಡು ಇವ್ರು ಮಾತಾಡೋದು. ಅವರು ಮಾತಾಡೋದು ನೆಹರು ಬದಲಿಗೆ ವಲ್ಲಭಾಯ್ ಪಟೇಲ್ ಈ ಪ್ರಧಾನಮಂತ್ರಿ ಅಲ್ರಿ. ವಲ್ಲಭಾಯ್ ಪಟೇಲ್ 1950ನೇ ಇಸ್ವಿಲಿ ಸತ್ತೋಗ್ಯಾರೆ. 52ನೇ ಇಸ್ವಿಲಿ ಇವ್ರು ಪ್ರಧಾನಮಂತ್ರಿ ಆಗಿತ್ತು. ನೆಕ್ಸ್ಟ್ ಈಗ ಭಾರತದ ಮೊದಲನೇ ಚುನಾವಣೆ 52ನೇ ಇಸ್ವಿ. ಅದ್ ಹೆಂಗ್ರಿ 52ನೇ ಇಸ್ವಿ ಪುನರ್ಜನ್ಮ ತಂದು ಬರ್ತಾರ ವಲ್ಲಭಾಯ್ ಪಟೇಲ್? ಇದು ಒಂದು ಕಾಮನ್ ಸೆನ್ಸ್ ಬೇಡವಾ? ಮಿನಿಮಮ್ ಕಾಮನ್ ಸೆನ್ಸ್ ಅದೇನೇ ಬಿಟ್ಟಿದೆ. ವಲ್ಲಭಾಯ್ ಸತ್ತೋಗಿದ್ದೆ ಅವಾಗ ಅಂತ ಗೊತ್ತಿಲ್ಲ ಬಹಳ ಜನ ಬಿಜೆಪಿಯವರಿಗೆ. ವಲ್ಲಭಾಯ್ ನಮ್ಗೆ 52ನೇ ಇಸ್ವಿಲಿ ವಲ್ಲಭಾಯ್ ಪಟೇಲ್ ಪ್ರಧಾನಮಂತ್ರಿ ಆಗಿದ್ರೆ ಈ ದೇಶದ ಚಿತ್ರನೇ, ನಮ್ಮ ಪ್ರಧಾನಮಂತ್ರಿನೇ ಮಾತಾಡ್ತಾರಲ್ಲ ಮೊನ್ನೆ ನೆಹರು ಬಗ್ಗೆ ಅವಹೇಳನ ಮಾಡ್ತಾ, ನೆಹರು ಬದಲಿಗೆ ಏನಾದ್ರು ವಲ್ಲಭಾಯ್ ಪಟೇಲೇ ಪ್ರಧಾನಮಂತ್ರಿ ಆಗಿದ್ರೆ ಅಂತ. ಅವ್ರಿಗೇನು ಹಿಸ್ಟ್ರಿ ಓದ್ಲಿಲ್ವೋ ಏನ್ ಕತೆ? ನನಗೆ ನೀವೇನ್ ಹೇಳ್ತೀರಾ? 50ನೇ ಇಸ್ವಿಲಿ ವಲ್ಲಭಾಯ್ ಪಟೇಲ್ ತೀರ್ಕೊಂಡು 52 ಇಸ್ವಿಲಿ ಬಂದು ನಿಲ್ಲೋದು ಹೆಂಗ್ರಿ ಕೆಳಗಡೆ ಹೋದವರು? ಮತ್ ವೈಕುಂಠದಿಂದ ಕರ್ಕೊಂಡ್ ಬರ್ಬೇಕಲ್ಲ ಅವ್ರನ್ನ, ಅಲ್ವಾ? ಎಂತ ಅಂದ್ರೆ ಇವರು ದೇವಮಾನವ ಅಂತ ಹೇಳಿದ್ರಲ್ಲ, ಆ ರೀತಿನೇ ಇರ್ಬೋದು. ಅವ್ರು ಹೇಳಿದಾರಲ್ಲ ಬಯಾಲಜಿಕಲ್ ಎಲ್ಲ ನಾನು ಮೇಲ್ಗಡೆಯಿಂದ ಅದಿರ್ಬೋದು. ಸರ್, ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇನ್ನು ಕೂಡ ಚುನಾವಣೆಗೆ 2.25 ವರ್ಷ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ನೀವು ಒಬ್ಬ ಪಕ್ಷದ ಅಲ್ಲಿ ತೀರ್ಥಹಳ್ಳಿ ಕಾಂಗ್ರೆಸ್ನ ಕಟ್ಟಿ ಬೆಳೆಸಿದಂಥವ್ರಲ್ಲಿ ನೀವು ಕೂಡ ಪ್ರಮುಖರೋದ್ರಲ್ಲಿ ನಿರಂತರವಾಗಿ ಕಳೆದ 2.5 ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಹೋರಾಟಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಮ ವಿಚಾರಗಳನ್ನು ತಿಳಿಸುವ ಕೆಲಸವನ್ನ ಮಾಡ್ತಾರೆ, ಸಂಘಟನೆ ಕೂಡ ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಹೋರಾಟ ಸಂಘಟನೆ ಯಾವ ರೀತಿಯಾಗಿರುತ್ತೆ? ನಾನು ನೋಡಿ, ಈ ನೀವು ದೇವಸ್ಥಾನಕ್ಕೆಲ್ಲ ಹೋಗ್ತಿರಲ್ಲ ನೀವುಗಳು, ದೇವಸ್ಥಾನದಲ್ಲಿ ಕೆಲವು ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಇರುತ್ತೆ. ಕೆಲವು ದೇವಸ್ಥಾನದಲ್ಲಿ ವಾರಕ್ಕೊಂದ್ಸರಿ ಪೂಜೆ ಮಾಡ್ತಾರೆ, ಶನಿವಾರ ಮಾಡ್ತಾರೆ. ಕೆಲವು ಈ ಪತ್ರಿಕೆಗಳಿದ್ದಂಗೆ 15 ದಿನಕ್ಕೆ ಒಂದ್ಸರಿ ಮಾಡೋ ಪೂಜೆಗಳಿದ್ದಾರೆ. ಗೊತ್ತಾಯ್ತು. ವರ್ಷಕ್ಕೊಂದ್ಸರಿ ಹಾಸನಾಂಬೆಗೆ 12 ವರ್ಷಕ್ಕೊಂದು ಪೂಜೆ ಮಾಡೋರು ಇದ್ದಾರೆ. 5 ವರ್ಷಕ್ಕೊಂದು ಈ ರೀತಿ ಒಂದು ಹೋಮ, 12 ವರ್ಷಕ್ಕೊಂದ್ಸರಿ ಪೂಜೆ ಮಾಡೋದು. ನಾವು ನಿತ್ಯ ಪೂಜಾರಿಗಳು. 40 ಪ್ರತಿನಿತ್ಯವೂ ಬೆಳಿಗ್ಗೆ ಎದ್ದು 8:30 ಆಫೀಸಿಗೆ ಹೋಗಿ ಗೊತ್ತಾಗ್ತೇನೆ. ನನ್ನ ಹತ್ರ ಯಾರು ಬರ್ತಾರೆ ಅವ್ರಿಗೆ ಸಹಾಯ ಮಾಡ್ತೇನೆ. ನಾನು ಅಪರೂಪಕ್ಕೆ ಬಂದ, ಈಗ ಕೆಲವು ಸರಿ ಏನಾಗತ್ತೆ ಅಂದ್ರೆ, ಹಿಂದೆ ಈಗ ಬರೋದು ಕಡಿಮೆ ಆಗಿದೆ. ಹೊರಗಡೆಯಿಂದ ಬರೋರು ಈ ಫಸಲು ಬರೋ ಟೈಮಿಗೆ ಕದರ್ನೆಲ್ಲ ಇಟ್ಕೊಂಡು ದಾಸಯ್ಯರು ಅಂತ ಬರೋರು. ಏನಂದ್ರೆ ಅವ್ರು ಈ ಫಸಲು ಬರೋ ಟೈಮಿಗೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಿಗೆ ಎಲ್ಲ ಬುಡ್ಬಡಿಕೆ ಹಿಡ್ಕೊಂಡು ಮಾಡಿ ನಿಮ್ಮ ಭವಿಷ್ಯವನ್ನು ಹೇಳ್ತಿದ್ರು.
ಮತ್ತೆ ಕುಂಕುಮ ಬಿಡೋದು, ಹಳದಿದು ಬಣ್ಣದ ಇಟ್ಕೊಂಡು ನಮ್ಗೆ ಏನಾದ್ರು ಕೊಡಿ ಅಂತ, ಅಡಿಕೆ ಕೊಡಿ, ಭತ್ತ ಕೊಡಿ ಅಂತ ಬರ್ತಾರೆ. ಹಂಗೆ ಒಂದಷ್ಟು ಜನ ಬರ್ತಾ ಹೋಗ್ತಾ ಇರ್ತಾರೆ. ರಾಜಕೀಯದಲ್ಲಿ ಯಾವಾಗ್ಲೂ ಬರ್ತಾರೆ, ಅದೇನಿಲ್ಲ. ಅದ ನಾವು ಕಾಯಮ್ಮಾಗಿ ಇಲ್ಲಿದ್ದೀವಿ. ನಮ್ಗೆ ನಾವು ಅಂತ ಹೇಳಿದ್ರೆ ಐ ಆಮ್ ಎಗನೆಸ್ಟ್ ಟು ದಿ ಬಿಜೆಪಿ ಪ್ರಿನ್ಸಿಪಲ್, ನಾಟ್ ಎಗನೆಸ್ಟ್ ಟು ದಿ ಎನಿ ಇಂಡಿವಿಜುವಲ್. ಭಾರತೀಯ ಜನತಾ ಪಾರ್ಟಿಯ ಅಥವಾ RSS ನ ಯಾವ ವ್ಯಕ್ತಿಯ ವಿರುದ್ಧವೂ ನಾನಿಲ್ಲ. ಐ ಆಮ್ ಎಗನೆಸ್ಟ್ ಟು ದಿ ಪ್ರಿನ್ಸಿಪಲ್ ಅಷ್ಟೇ. ಐ ಆಮ್ ಎಗನೆಸ್ಟ್ ಟು ದಿ ಪ್ರಿನ್ಸಿಪಲ್. ವೈಯಕ್ತಿಕವಾಗಿ ನಮ್ಮ ಸುದ್ದಿ ಬಂದವ್ರಿಗೆ ನಾನು ಹೇಳ್ತೇನೆ. ಸಮಾಜ ಸುದ್ದಿ ಮಾತಾಡುವಾಗ ಅವರ ಪ್ರತಿಕ್ರಿಯೆಗಳು ಸರಿ ಇಲ್ಲ ಅಂದಾಗ ನಾನು ವಿರೋಧ ಮಾಡ್ತೇನೆ. ಇಂಡಿವಿಜುವಲ್ ಆಗಿ ನಾನು ಯಾವ ವ್ಯಕ್ತಿಯನ್ನು ಕೂಡ ನಾನು ಐ ಆಮ್ ಎಗನೆಸ್ಟ್ ಟು ದಿ ಪ್ರಿನ್ಸಿಪಲ್. ಈ ದೇಶಕ್ಕೆ ಒಕ್ಕೂಟ ವ್ಯವಸ್ಥೆ ಇರಬೇಕು. ಹಿಂದೂ ಧರ್ಮದ ಎಲ್ಲಾ ಧರ್ಮದವರಿಗೂ ಅವಕಾಶ ಇರಬೇಕು. ಎಲ್ಲರೂ ಒಟ್ಟಾಗಿ ಹೋಗ್ಬೇಕು. ಅದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು. ಎಲ್ರಿಗೂ ಕೂಡ ಅವರವರ ಸಂಪ್ರದಾಯಗಳನ್ನ, ನನ್ಗೆ ಒಕ್ಕಲಿಗ ಸಂಪ್ರದಾಯನ, ನಿಮ್ಮ ಬ್ರಾಹ್ಮಣ ಸಮಾಜ ಇದ್ರೆ ನಿಮ್ಮ ಬ್ರಾಹ್ಮಣ ಸಂಪ್ರದಾಯಗಳನ್ನ ಅವರು ಉತ್ತರೋತ್ತರವಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಯಾರಿಗೂ ಕೂಡ ಅವಮಾನ ಮಾಡಬಾರ್ದು. ಯಾರಿಗೂ ಅವ್ರದ್ದು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡಲಿ. ಅದಕ್ಕೆ ಸಾಹಿತ್ಯ ಇದೆ, ಇದು ಮಾಡೋದು ಸರಿ ಇಲ್ಲ, ಈ ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ನ್ಯೂನತೆಯನ್ನ ಸರಿಪಡಿಸ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ. ನನ್ನ ಹಕ್ಕದು, ನನ್ನ ಅಭಿವ್ಯಕ್ತಿ ಸ್ವತಂತ್ರ. ಈಗ ಇನ್ನೊಂದು ಧರ್ಮದ ಸರಿಪಡಿಸಕ್ ನಾವಲ್ಲ, ಅಲ್ಲಿರೋರು ಯೋಚನೆ ಮಾಡ್ಬೇಕು. ಅವ್ರದ್ದು ಏನಾದ್ರು ನ್ಯೂನತೆ ಇದ್ರೆ ಅದನ್ನು ವ್ಯಕ್ತಪಡಿಸೋ ಜವಾಬ್ದಾರಿ ಅವ್ರಿಗೆ ಸಂಬಂಧಪಟ್ಟಿದ್ದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ವ್ಯವಸ್ಥೆ ಒಳಗೆ ಏನ್ ಸರಿ ಇದೆಯೋ, ಗಾಂಧಿ ಮತ್ತು ಅಂಬೇಡ್ಕರ್ ಇವರಿಬ್ರು ಈ ಪ್ರಪಂಚದ ಬಹಳ, ಗಾಂಧಿ ಕಾರ್ಯಕ್ರಮನೇ ನಾವು ಪಾಲನೆ ಮಾಡ್ಕೊಂಡು ಹೋಗಿದ್ರೆ ಈ ರಿಸರ್ವೇಶನ್ ಇನ್ನೊಂದು 500 ವರ್ಷ ಬರ್ತಿರ್ಲಿಲ್ಲ. ಕರೆಕ್ಟ್. ಅಂದ್ರೆ ಮನ ಪರಿವರ್ತನೆ ಮಾಡಿ ಜನರನ್ನ ಸರಿ ಮಾಡ್ತೀನಿ ಅನ್ನೋದಿಲ್ಲ, ಇದು ಅಷ್ಟು ಸರಿ ಇಲ್ಲ. ಇದು ಅದು ಅಷ್ಟು ಈಸಿ ಇಲ್ಲ. ಕಾನ್ಸ್ಟಿಟ್ಯೂಷನ್ ಬಂದು ಕಾನ್ಸ್ಟಿಟ್ಯೂಷನ್ ರಿಸರ್ವೇಶನ್ ಇರೋದ್ರಿಂದ ಇದು ಒಂದಷ್ಟು ರಕ್ಷಣೆ ಸಿಕ್ಕಿದೆ. ಈ ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ರು ಜೀವಂತ ಇರೋದ್ರಿಂದ, ಜೀವಂತ ಅಂದ್ರೆ ತಾತ್ವಿಕವಾಗಿ ಇರೋದ್ರಿಂದ ಈ ದೇಶ ಇವತ್ತು ಒಗ್ಗಟ್ಟಾಗಿದೆ. ಈ ದೇಶ ಒಟ್ಟಾಗಿದೆ ಅನ್ನೋದಕ್ಕೆ ಅದು ಕಾರಣ. ಇದಲ್ಲ, ಇವ್ರು ಮಾಡ್ತಿದಾರಲ್ಲ, ಇದಲ್ಲ. ಇದನ್ನೇ ಮುಂದುವರಿಸಿದ್ರೆ ಇನ್ನೊಂದು ಅಫ್ಘಾನಿಸ್ತಾನ ಆಗ್ಬೋದು, ಇನ್ನೊಂದು ಇರಾನ್ ಆಗ್ಬೋದು, ಇನ್ನೊಂದು ಇರಾಕ್ ಆಗ್ಬೋದು, ಇನ್ನೊಂದು ಬಾಂಗ್ಲಾದೇಶ್ ಆಗ್ಬೋದು, ಇನ್ನೊಂದು ಪಾಕಿಸ್ತಾನ ಆಗ್ಬೋದು, ಇನ್ನೊಂದು ಬೆಲೂಚಿಸ್ತಾನ ಆಗ್ಬೋದು. ಇಂಥದ ದೊಡ್ಡ ಘಟನೆಗಳು ನಡೆಯುತ್ತೆ. ಯಾಕೆಂದ್ರೆ ಇವರು ಆರ್ಥಿಕ ನೀತಿಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಯಾವತ್ತು ಆರ್ಥಿಕ ನೀತಿನೇ ಬೇರೆ. ಇದು ನಮ್ಮ ಹೃದಯದ ಒಳಗಿನ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಸಂಬಂಧಪಟ್ಟಿದೆ. ಈ ಧರ್ಮ, ಜಾತಿ, ಪೂಜೆ, ಆರ್ಥಿಕ ನೀತಿಯೇ ಬೇರೆ ಆಗಿರತ್ತೆ, ಭಾವನೆಗಳೇ ಬೇರೆ. ಇವೆಲ್ಲವೂ ಕೂಡ ಇಲ್ಲಿ ಹೆಚ್ಚಿನದಾಗಿ ನಾವು ಇತ್ತೀಚೆಗೆ ನಾವು ಗಮನಿಸ್ತಾ ಹೋದ್ರೆ ಆರ್ಥಿಕ ನೀತಿ ಆಗಿರ್ಬೋದು ಅಥವಾ ಬೇರೆದ್ರ ಕಡೆ ಗಮನವನ್ನ ಕೊಡೋದು. ಇಸ್ ವೆರಿ ಸಿಂಪಲ್. ನನಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ಲ ಮತ್ತು ಆತ್ಮದ ಬಗ್ಗೆ ನಂಬಿಕೆ ಇಲ್ಲ. ಬಟ್ ನನಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ, ದೇವರ ಬಗ್ಗೆ ನಂಬಿಕೆ ಇದೆ. ಆದ್ರೆ ಆತ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತೀನಿ. ನನ್ನ ತಂದೆ ಫೋಟೋ ಅಲ್ಲಿ ಕೆಳಗಡೆ ಬಿದ್ದರೆ ನಾನು ಇಟ್ಕೊಂಡು ಹೋಗಕ್ ರೆಡಿ ಇಲ್ಲ. ನನ್ನ ಭಾವನೆ ಘಾಸಿ ಆಗುತ್ತೆ. ನನ್ನ ತಾಯಿ ಚಿತ್ರ ಇದ್ರೆ ಬೇರೆಯವ್ರ ನೆಟ್ಟರು ನನಗೆ ಬೇಜಾರಾಗತ್ತೆ. ನಾನು ತುಳ್ಕೊಂಡು ಹೋಗೋದಕ್ಕೂ ನಾನು ಒಪ್ಕೊಳ್ಳಲ್ಲ. ನಾನು ನಮಸ್ಕಾರ ಮಾಡಿ ತೆಗೆದು ಮೇಲ್ಗಡೆ ಇಡ್ತೀನಿ. ಇದು ಭಾವನೆಗೆ ಸಂಬಂಧ ವಿಚಾರ. ಅದನ್ನ ನಿಮ್ಮ ಮೇಲೆ ಹೇರೋದ್ರೊಳಗೆ ಅರ್ಥನೇ ಇಲ್ಲ. ನನಗ್ ಸಂಬಂಧಪಟ್ಟ ವಿಚಾರಗಳನ್ನ ಇನ್ನೊಬ್ಬರ ಮೇಲೆ ಯಾಕೆ ಹೇರಕ್ ಹೋಗ್ಬೇಕು? ನಾನು ವೈ ಐ ಶುಡ್ ಮಾಡಬಾರ್ದು. ಮಾಡಬಾರ್ದು ಇನ್ನೊಬ್ಬರ ಮೇಲೆ. ನನಗೆ ನನ್ನ ತಂದೆ ಮೇಲೆ ಪ್ರೀತಿ ವಿಶ್ವಾಸ ಇರುತ್ತೆ, ಮಾಡ್ತೀನಿ. ಅವ್ನು ಕೆಟ್ಟವನಾದ್ರೂ ನಾನು ಒಪ್ಕೋತೀನಿ, ಒಳ್ಳೆನಾದ್ರೂ ಒಪ್ಕೋತೀನಿ. ನನ್ನ ಪ್ರೀತಿಗೆ ಸಂಬಂಧಪಟ್ಟಿದ್ದು. ಹೆತ್ತ ತಾಯಿಗೆ ಎಲ್ಲಾ ಮಕ್ಕಳೇ. ಜೈಲಿಗೆ ಹೋದವನು ಮಗನೇ, ಹೊರಗಡೆ ಇದ್ದವನು ಮಗನೇ, ಕುಂಟ ಕೂಡ್ನು ಮಗನೇ. ಯಾರು ತೊಂದರೆಯಲ್ಲಿ ಇರ್ತಾನೆ ಅವನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ತಾಯಿ ತೋರಿಸ್ತಾಳೆ. ಯಾರಿಗೆ ತೊಂದರೆ ಇರುತ್ತೆ ಬದುಕಿನಲ್ಲಿ, ತಾಯಿ ಯಾವಾಗ್ಲೂ ಕೂಡ ಆ ಮಗುವಿನ ಪರ ಇರುತ್ತೆ. ಭಾರತಾಂಬೆಗೆ ಎಲ್ಲರೂ ಮಕ್ಕಳೇ, ಎಲ್ಲ ಧರ್ಮದವರು ಮಕ್ಕಳಲ್ಲೇ ಭಾರತಾಂಬೆಗೆ. ಆ ದೃಷ್ಟಿನಲ್ಲಿ ಈ ಭಾರತವನ್ನು ಕಟ್ಟಬೇಕು, ಬಹುತ್ವ ಭಾರತವನ್ನ. ಎಲ್ಲ ಭಾಷೆ, ಎಲ್ಲ ಸಂಸ್ಕೃತಿ, ಎಲ್ಲ ಜಾತಿ, ಎಲ್ಲರೂ ಕೂಡ ಅವರವ್ರದ್ದು ಸಂಪ್ರದಾಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ಲಿ, ಏನ್ ತೊಂದರೆ ಇದೆ. ಸರ್, ಕೊನೆಯದಾಗಿ ಎಲ್ಲ ವಿಚಾರಗಳ ಕುರಿತಾಗಿ, ನಿಮ್ಮ ಹೋರಾಟಗಳ ಕುರಿತಾಗಿ, ಮುಂದೆ ಬರುವ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ನೋಡಿ, ನಾನು ಚುನಾವಣೆಗಾಗಿ ಟಿಕೆಟಿಗಾಗಿ ತಯಾರಾದ ಮನುಷ್ಯ ಅಲ್ಲ. ನನ್ಗೆ ಇಲ್ಲಿ ಟಿಕೆಟ್ ಸಿಕ್ಕರೆ ನನ್ಗೆ ಅವಕಾಶ ಆಗತ್ತೆ, ಇಲ್ಲಿ ಟಿಕೆಟ್ ಸಿಕ್ಕರೆ ಅವಶ್ಯ ಆಗತ್ತೆ ಅಂತ ಓಡ್ ಹೋಗಿ ಇನ್ನೊಂದು ಪಾರ್ಟಿಗೆ ಹೋಗೋನಲ್ಲ. ನಾನು
ಸೈದ್ಧಾಂತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ ನಾನು ಪಟ್ಟಿ ಮಾಡೇ ಕೊಟ್ಟಿದ್ದೀನಿ. ಇಷ್ಟು ವಿಚಾರಗಳನ್ನು ನಾನು ವಿರೋಧ ಮಾಡ್ತೇನೆ. ಈ ದೇಶಕ್ಕೆ ಸಂಸ್ಕೃತ ಭಾಷೆನೇ ಒಂದು ಭಾಷೆ ಆಗ್ಬೇಕು, ಅದಕ್ಕೆ ನನ್ನ ವಿರೋಧ ಇದೆ. ಈ ದೇಶದ ಎಲ್ಲ ಭಾಷೆಗಳು ಉಳಿಬೇಕು, ಬೆಳಿಬೇಕು ಅನ್ನೋದು ನನ್ನ ಅಪೇಕ್ಷೆ. ಈ ಸಂವಿಧಾನ ಇರಬೇಕು ಅಂತ, ಈ ಸಂವಿಧಾನವನ್ನ ಹೊಸದಾಗಿ ಮರುಪರಿಶೀಲನೆ ಮಾಡಬೇಕು, ಹೊಸ ಮಾಡಬೇಕು ಅಂತ ಚಿಂತನ ಗಂಗಾದಲ್ಲಿ, ಅದಕ್ಕೆ ನಾನು ವಿರೋಧ ಇದ್ದೀನಿ. ಅಸ್ಪೃಶ್ಯತೆಯನ್ನ ಸಮರ್ಥನೆ ಮಾಡತಕ್ಕಂತ ಸ್ಟ್ಯಾಂಜಾ ಹೊಸ ಸಂಪುಟದಲ್ಲಿ, ಹೊಸ ಚಿಂತನ ಗಂಗದಲ್ಲಿ 56-57 ಪುಟದಲ್ಲಿದೆ. 66ನೇ ಇಸ್ವಿ ಪುಟದಲ್ಲಿ 34-35 ಇದೆ. ಅದನ್ನ ನಾನು ವಿರೋಧ ಮಾಡ್ತೇನೆ. ಎಲ್ಲ ಒಕ್ಕೂಟ ವ್ಯವಸ್ಥೆ, ರಾಜ್ಯ ಸರ್ಕಾರಗಳು ಇರಬಾರ್ದು, ಒಂದೇ ಸರ್ಕಾರ ಇರಬೇಕು, ಒಂದೇ ಧರ್ಮದ ರಾಷ್ಟ್ರ ಆಗ್ಬೇಕು ಅನ್ನೋದಕ್ಕೆ ನನ್ನ ವಿರೋಧ ಇದೆ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಸ್ವತಂತ್ರವಾಗಿ ಬಾಳ್ತಕ್ಕಂಥ, ಸಹೋದರತ್ವದಲ್ಲಿ ಸಹಬಾಳ್ವೆಯಲ್ಲಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ಬೇಕು. ಮನುಷ್ಯತ್ವ, ಮಾನವೀಯತೆ, ಇದಕ್ಕೆ ಮೊದಲನೇ ಆದ್ಯತೆ, ಜಾತಿ ಧರ್ಮಕ್ಕಲ್ಲ ಅನ್ನೋದು. ಇದು ನನ್ನ ಆಲೋಚನೆ. ಇದು ನಾನು ನನ್ನ ಕೆಲಸ ಹೋರಾಟಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಲಾಸ್ಟಿಗೆ ನೋಡೋಣ ಪರಿಸ್ಥಿತಿಗಳೇನಾಗತ್ತೆ ಅಂತ, ಆ ಸಂದರ್ಭದಲ್ಲಿ ಪ್ರಕಟ ಮಾಡೋಣ ಏನು. ಸರ್, ಇದುವರೆಗೂ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು, ಕೇಂದ್ರದಲ್ಲಿ ಆಗ್ತಿರುವಂತಹ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಆಗ್ತಿರುವಂತಹ ವಿಚಾರಗಳ ಕುರಿತಾಗಿ, ಹಾಗೆ ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ ಆಗ್ತಿರುವಂತಹ ವಿಚಾರಗಳು, ನಿಮ್ಮ ಒಂದು ಹೋರಾಟ, ಉಪ ಸತ್ಯಾಗ್ರಹ ಸಂಘಟನೆ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ರಾಜ್ಯ ಏನು ಕೆಪಿಸಿಸಿಯ ವಕ್ತಾರರು, ಕೆಪಿಸಿಸಿ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು, ಜೊತೆಯಲ್ಲಿಯೇ ಏನು ಮೈಸೂರು ವಿಭಾಗದ ಬಿಲ್ಡಿಂಗ್ ಕಮಿಟಿಯ ಚೇರ್ಮನ್ ಕೂಡ ಆಗಿರುವಂತವರು, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರುವಂತಹ ಶ್ರೀಯುತ ಕಿಮ್ಮನೆ ರತ್ನಾಕರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.